ಹಾರಿಕಾ, ಅಭಿ, ವಸು ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ಕೂತ್ಕೊಳ್ಳಿ, ಇದು ನಿಮ್ ಮನೆ, ಸಂಕೋಚ ಪಡ್ಬೇಡಿ. ನಮ್ಮಮ್ಮ ಎಲ್ಲೋ ಬಾಯಿ ಮಾತಿಗೆ ಹೇಳಿರ್ತಾರೆ, ಇದು ನಿಜವಾಗ್ಲೂ ನಿಮ್ಮನೆ ಅನ್ಕೋಬೇಡಿ. ಕೂತ್ಕೋ ಅಭಿ. ಅಮ್ಮ ವಸು ಕೂತ್ಕೋ. ಅನ್ನು ಕೀರ್ತಿ ರಾಕಿ ಕೂತ್ಕೊಳ್ಳಿ. ಪಾಪ ಇಷ್ಟು ದಿನ ಕೆಳಗಡೆ ಕೂತು ತಿಂದಿದಾರಲ್ಲ, ಡೈನಿಂಗ್ ಟೇಬಲ್ ಮೇಲೆ ತಿನ್ನೋ ಅಭ್ಯಾಸ ಮರ್ತೋಗಿರ್ಬೋದು ಭಾವ. ಫ್ಯಾಕ್ಟ್ರಿನಲ್ಲೂ ಕೆಳಗಡೆ ಕೂತೇ ತಿಂತಿದ್ರು. ಈಗ ಡೈನಿಂಗ್ ಟೇಬಲ್ ಡಿನ್ನರ್ ಅರ್ಗತ್ತೋ ಇಲ್ವೋ? ಅರ್ಧ ರಾತ್ರಿಲಿ ಐಶ್ವರ್ಯ ಬಂದಿದ್ದು ನಿಮ್ಗೆ ಕಂಡ್ರು, ಅಭಿಗಲ್ಲ. ಅಭಿ ಮೇಲ್ ಕುತ್ಕೊಂಡ್ರು, ಕೆಳಗ್ ಕುತ್ಕೊಂಡ್ರು, ಯಾವತ್ತಿದ್ರು ರಾಜ ರಾಜಾನೇ. ಈ ಚುಚ್ಚು ಮಾತು ಬೇಡ ಅಂತ ನಿಮ್ಗೆ ಮೊದ್ಲೇ ಹೇಳಿದ್ದೆ. ಅನ್ನದ ಮುಂದೆನೋ ಅವಮಾನ ಮಾಡಬೇಡಿ. ನೀವು ಕೂತ್ಕೊಂಡ್ತೀನಿ. ನಮ್ಮ ಮೇಲಿರೋ ಪ್ರೀತಿಗೆ ನೀವು ತುಂಬಾ ಅಡುಗೆ ಮಾಡಿದ್ದೀರಮ್ಮ. ಆದರೆ ನಾವು ನಮ್ಮ ಹೊಟ್ಟೆಗೆ ಸಾಕಾಗೋಷ್ಟೇ ಅಲ್ವಮ್ಮ ತಿನ್ನೋಕ್ಕಾಗೋದು. ಹೌದೌದು, ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರಬೇಕು. ಎಲ್ಲ ಅನುಭವಿಸ್ಬೇಕು ಅಂದ್ರೆ ಎಲ್ರಿಗೂ ಸಾಧ್ಯ ಆಗಲ್ಲ. ಅದಕ್ಕೆ ಅಖಿಲ್, ದೇವ್ರ ಕೆಲವರಿಗೆ ಒಂದಷ್ಟು ಲಿಮಿಟ್ಸ್ ಹಾಕಿರ್ತಾನೆ, ಆದ್ರೆ ನಮ್ಮಂಥವ್ರಿಗೆ ನೋ ಲಿಮಿಟ್ಸ್. ನಿಮ್ ಬಾಳಗ್ ಬೆಂಕಿ ಹಾಕ. ಅವ್ರ ನೆಮ್ಮದಿಯಾಗಿ ತಿಂದಿರೋ ಹಾಗೆ ಮಾಡ್ಬಿಟ್ರಲ್ಲ. ಅಭಿ ಬಿಸಾಕಿರೋ ಎಂಜಲ್ನ ತಿನ್ಕೊಂಡು ಅವರನ್ನೇ ಬೈತಿದ್ದೀರಾ. ನೀವು ಉದ್ಧಾರ ಆಗಲ್ಲ, ಉದ್ಧಾರ ಆಗಲ್ಲ. ಸುಮ್ನೆ ನೀವು ಅಭಿ ಅವ್ರನ್ನ ಹರ್ಟ್ ಮಾಡಿದ್ರಿ ಅಖಿಲ್. ನೀವು ಹಾಗೆ ಮಾತಾಡ್ಲೇಬಾರ್ದಾಗಿತ್ತು. ನೀವು ಹೇಳ್ದಂಗೆ
ಇದರಿಂದ ದೂರ ಹೋಗಕ್ಕಾಗಲ್ಲ. ನಿಮಗೆ ಅವಮಾನ ಆಗೋದು, ನಾನ್ ನೋವು ಅನುಭವಿಸೋದು ಮಾತ್ರ ಅಲ್ಲ ರೀ, ಮಕ್ಕಳಿಗೂ ಕಷ್ಟ ಆಗ್ತಿದೆ. ಎಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರ ಭವಿಷ್ಯದ ಮೇಲೆ ಇಂಥ ವಿಷಯಗಳು ದೊಡ್ಡ ಪ್ರಭಾವನೇ ಬೀರುತ್ತೆ. ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ರಿ. ನಿಮ್ ಫೀಲಿಂಗ್ಸ್ ನನಗೆ ಅರ್ಥ ಆಗತ್ತೆ, ಆದ್ರೆ ಮಕ್ಕಳು ಅವರು ನಮ್ಮ ಮಕ್ಕಳು ಹೊಸವ್ರೆ, ವಯಸ್ಸಲ್ಲಿ ಚಿಕ್ಕವರೇ ಆಗಿರ್ಬೋದು. ಆದ್ರೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ದೊಡ್ಡ ಮನಸ್ಸು ಅವ್ರಿಗಿದೆ. ಈಗಾಗಲೇ ರಾಕಿ ಎಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ಅನುಕೀರ್ತಿ ಗತಿ ಏನ್ರಿ? ಅವರು ಹೆಣ್ಮಕ್ಳು, ಇನ್ನು ಅಮಾಯಕತೆ ಹೋಗಿಲ್ಲ. ಅವರಿನ್ನು ಈ ಮನೆ, ಈ ಜನಗಳು. ನೀವು ಅನುಕೀರ್ತಿ ತಾಯಿ ಹೊಸವ್ರೆ, ನಿಮ್ಮಷ್ಟೇ ಸ್ಟ್ರಾಂಗ್ ಆಗಿ ಅನುಕೀರ್ತಿನ ತಿದ್ದೋಕ್ಕಾಗೋದಿಲ್ಲ ನಿಮ್ಮ ಕೈಯಲ್ಲಿ. ನೀವು ಪಟ್ಟಿರೋ ಕಷ್ಟನ ಅನುಕೀರ್ತಿನೂ ನೋಡಿಲ್ವಲ್ಲ. ರಾಕಿನ ಸ್ಟ್ರಾಂಗ್ ಆಗಿ ಬೆಳೆಸಿರೋ ನೀವು ಅನುಕೀರ್ತಿನ ಅಷ್ಟೇ ಸ್ಟ್ರಾಂಗ್ ಆಗಿ ಬೆಳೆಸೋಕ್ಕಾಗಲ್ವಾ? ಈ ಸಂಬಂಧನ ನಾನು ಕಳ್ಕೊಳ್ಳಲ್ಲ ಹೊಸೋರೆ. ನನ್ನ ಹೆಂಡತಿ ಏಯ್, ಯಾರ್ ನೀವು? ಅದು ಸಾಕ್ ನಿಲ್ಸು. ದಾರಿಲ್ ಹೋಗೋ ಕೆಲ್ಸಕ್ ಬಾರ್ದವ್ರೆಲ್ಲ ಮನೆಗ್ ಬಂದ್ಬಿಡೋದಾ? ಮನೇಲಿ ಠಿಕಾಣಿ ಹೂಡಿ ತಿಂದು ತಿರ್ಗಾಡ್ ಹೋಗೋದಕ್ಕೆ ಇದೇನಾದ್ರೂ ಧರ್ಮಚಿತ್ರ ಅನ್ಕೊಂಡಿದ್ದೀರಾ? ಸಿಗ್ಗು ಸೆಡವು ಮಾನ ಮರ್ಯಾದೆ ಇಲ್ದಿರೋ ಜನಗಳು ಬ್ಲಡಿ ಪ್ಯಾರಸೈಟ್ಸ್. ಲೇ ಲೇ ಲೇ, ಬಾಯ್ ಹೇಗ್ ಬರುತ್ತೋ ಹಾಗೆ ಮಾತಾಡ್ತೀಯಲ್ಲೇ. ಆ ವಸುಗೆ ಏನಾದ್ರೂ ಪಿತ್ತ ನೆತ್ತಿಗೇರಿದ್ರೆ ಆ ಟವಲ್ ತರ ನಿನ್ನ ಒಗದು ಒಣಗ ಹಾಕ್ತಾಳೆ. ಹೌದಂತೆ, ಅವಳು ನನ್ನೇನ್ ಮಾಡ್ತಾಳೆ? ಹಾರಿಕಾ, ನಿಜವಾಗ್ಲೂ ನೀನು ಓವರ್ ಮಾಡ್ತಿದ್ಯಾ? ಸ್ವಲ್ಪ ಕಮ್ಮಿ ಮಾಡು. ಅವನ್ ತಡೆದಿರೋದಕ್ಕೆ ಆ ಯಮ್ಮ ಸುಮ್ನಿದ್ದಾಳೆ, ಇಲ್ಲಾಂದ್ರೆ ನಿನ್ ಕತೆ ಕೈಲಾಸ ಸೇರ್ಕೊಂಡ್ಬಿಡತ್ತೆ. ಹೌದಾ? ಅವಳ ಕೈ ಎತ್ತಿದ್ರೆ ನಾನ್ ಸೈಲೆಂಟ್ ಆಗಿದ್ಬಿಡ್ತೀನಾ? ನಿದ್ದೆ ಮಾಡ್ತಿರೋ ಕತೆನ ಎಬ್ಬಿಸ್ಬಿಟ್ಟು ಓದಿಸ್ಕೊಳ್ಳೋದು ಅಗತ್ಯ ಇದೇನೆ ಹಾರಿಕಾ? ಅವ್ರ ವಿಷಯ ಏನೋ ನೋಡು. ಯಾರ್ ನೀವು? ಯಾಕೆ ಬಂದಿದ್ದೀರಾ? ಭಾಸ್ಕರ್ ಸರ್ ಬರಕ್ ಹೇಳಿದ್ರು ಸರ್. ಮನೇಲೇನೋ ಕೆಲ್ಸ ಇದೆಯಂತೆ, ಮಾಡೋಕ್ ಬಂದಿದೀವಿ. ಒಳಗಡೆ ನಮ್ಮ ಅಣ್ಣ ಇದ್ದಾನೆ, ಹೋಗಿ. ನಿಂತ್ಕೊಳ್ಳಿ, ಇಲ್ಲಿ ಕೆಲ್ಸ ಏನೂ ಇಲ್ಲ, ನೀವು ಹೋಗ್ಬೋದು. ಅದೇನೆ ನಿಶ್ಚಿತಾರ್ಥದ ಕೆಲ್ಸ ಇದೆಯಲ್ಲ, ಅದಕ್ಕೆ ಬೇರೆ ಜನ ಇದ್ದಾರೆ, ಇವ್ರ ಅಗತ್ಯ ಇಲ್ಲ. ಮತ್ತೆ ನಮ್ ಕೂಲಿ ದುಡ್ಡು ಮೇಡಮ್.
ಆ ಫ್ಯಾಮಿಲಿ ಕೈಲಿ ಕೆಲಸ ಮಾಡ್ಸೋಣ ಅನ್ಕೊಂಡ್ರೆ ಟೋಟಲ್ ಫ್ಯಾಮಿಲಿ ಎಲ್ಲ ಸರಿ ಕೆಲಸ ಮಾಡ್ತಿದಾರಲ್ಲ. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಹಾಗೆ ಇರತ್ತೆ, ಎಲ್ರೂ ಕೆಲಸನ ಶೇರ್ ಮಾಡ್ಕೋತಾರೆ. ಇದು ಶೇರ್ ಮಾಡ್ಕೊಳ್ಳೋ ತರ ಕಾಣ್ತಿಲ್ಲ, ಯಾವ್ದೋ ಬರಗಾಲ ಬಂದಿರೋ ಹಾಗೆ ಕಾಣ್ತಿದೆ. ಕೆಲ್ಸಕ್ ಬರ ಬಂದಿರೋ ಹಾಗೆ ಎಲ್ಲರೂ ನಾ ಮುಂದು ತಾ ಮುಂದು ಅಂತ ಕೆಲಸ ಮಾಡ್ತಿದಾರಲ್ಲ. ನಿನ್ ಪ್ಲಾನ್ ರಿವರ್ಸ್ ಆಯ್ತಲ್ಲ, ಅದಕ್ಕೆ ಏನಾದ್ರೂ ಪ್ಲಾನ್ ಮಾಡೋಕ್ಕೂ ಮುಂಚೆ ನನಗೆ ಹೇಳ್ ಮಾಡು ಅನ್ನೋದು. ಕೇಳ್ತೀಯಾ? ಸರಿ, ಇವಾಗ ಏನ್ ಮಾಡ್ಬೇಕು ಹೇಳು. ಎಲ್ರೂ ಕೆಲಸ ಮಾಡ್ತಿರೋವಾಗ ನಾವು ಸುಮ್ಮನೆ ನಿಂತಿದ್ರೆ ಚೆನ್ನಾಗಿರಲ್ಲ. ಅಂದ್ರೆ ನಾವೂನು ಕೆಲಸ ಮಾಡ್ಬೇಕಾ? ಮಾಡ್ಲೇಬೇಕಲ್ಲ, ನಮ್ಮನೆ ಕೆಲಸ ನಾವು ಮಾಡಿದಿದ್ರೆ ಹೇಗೆ? ನನ್ ಡೈಲಾಗ್ ನನ್ಗೆ ಹೊಡಿತಿದ್ಯಾ? ಇಲ್ಲ, ನಿನ್ ಪ್ಲಾನ್ ನಿಂಗೆ ರಿವರ್ಸ್ ಹೊಡೆದಿದೆ. ಹೋಗು, ನೀನ್ ಹೋಗಿ ಅರ್ಶಿನ ಕೊಟ್ಟು, ನಾನು ಹೋಗಿ ತೋರಣ ಕಟ್ಟಿ ಡೆಕೋರೇಷನ್ ಮಾಡ್ತೀನಿ. ನಿಮ್ ಚಿಕ್ಕಪ್ಪನಿಂದಾನೇ ಕಣಮ್ಮ ನೀನು ನಮ್ಮನೆ ಸೊಸೆ ಆಗ್ತಿರೋದು. ನಿನ್ನಿಂದ ನಾವು ನಿಮ್ ಚಿಕ್ಕಪ್ಪನ ಋಣ ತೀರಿಸ್ಕೊತಿದೀವಿ. ಇಷ್ಟಕ್ಕೂ ನಾವು ಬಂದಿದ್ದ ಉದ್ದೇಶ ಏನಂದ್ರೆ ನಮ್ಮ ಸೊಸೆಗೆ ಒಡವೆ ತಗೋಬೇಕು. ಬೇಗ ರೆಡಿ ಆದ್ರೆ ಎಲ್ರೂ ಹೊರಡ್ಬೋದು. ಎಲ್ರೂ ಯಾಕೆ ಬಿಡಿ, ಮನೇಲಿ ತುಂಬಾ ಕೆಲಸ ಇದೆ. ಹೌದು, ತುಂಬಾ ಕೆಲ್ಸ ಇದೆ. ಎಲ್ರೂ ಹೊರಟೋದ್ರೆ ಆ ಕೆಲ್ಸ ಎಲ್ಲ ನಿಂತು ಬಿಡುತ್ತೆ. ನಿಮ್ ಜೊತೆ ನಾನು, ನನ್ ಗಂಡ ಶ್ರಾವ್ಯ ಬರ್ತೀವಿ. ಅಭಿರಾಮು ಅವ್ರ ಹೆಂಡತಿ ಮಕ್ಕಳು ಖಂಡಿತ ಬರ್ಲೇಬೇಕು. ಆಗ್ಲಿ, ನೀವ್ ಹೋಗಿರಿ. ಕಂಪಲ್ಸರಿ ಬರ್ಲೇಬೇಕು. ಅಂದ್ರೆ ಉಳ್ಕೊಳ್ಳೋದು ನಾನು ನಮ್ಮತ್ಗೆ ಇಬ್ರೇನಾ? ಮನೆಗ್ ಹಿರಿತಲೆ ಅವರು, ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಹೇಗೆ? ಅವರೇ ಮುಂದೆ ಇರ್ಬೇಕು. ಕೊನೆಗೆ ನಾನೊಬ್ಳೆ ಉಳ್ಕೊಳ್ಳೋದು ಅಂತ ಆಯ್ತು. ಒಂದ್ ಕೆಲಸ ಮಾಡೋಣ, ಮನೆ ಯಜಮಾನಿ ಕಂಪಲ್ಸರಿ, ಅಭಿರಾಮ್ ಫ್ಯಾಮಿಲಿ ಕಂಪಲ್ಸರಿ, ಬೀಗ್ರು ಬೀಗಿತ್ತಿ ಸೊಸೆ ಅಂತೂ ಮಸ್ಟು. ಡಿಯರ್ ಸುಮಂಗ್ಲಿ ಅವರು, ಹಾರಿಕಾ ಅಖಿಲು ಮನೇಲೇ ಇರ್ತಾರೆ. ನಾವೆಲ್ಲರೂ ಶಾಪಿಂಗ್ ಮುಗಿಸ್ಕೊಂಡು ಬರೋಣ. ಮನೆ ಕೊಂಡ್ಕೊಂಡ್ ಬರಕ್ ಹೋಗಿದ್ರಾ? ಅಷ್ಟು ಕೆಲ್ಸ ಇತ್ತು ಹಾರಿಕಾ. ಅಂತ ವಸ್ತು ಏನ್ ತಗೊಂಡ್ರಿ? ನಾವೇನು ಕೊಂಡ್ಕೊಂಡಿಲ್ಲ ಕಣ. ಬೀಗ್ರಂತೂ ನಮ್ಗೇನು ಕೊಂಡ್ಕೊಳಕ್ ಬಿಡ್ಲಿಲ್ಲ, ಎಲ್ಲ ಅವರೇ ಕೊಡ್ಸಿದ್ರು. ಎಂಗೇಜ್ಮೆಂಟ್ ಗಿಫ್ಟ್ ಅಂತ ಶ್ರಾವ್ಯಗೆ 50 ಲಕ್ಷ ಖರ್ಚು ಮಾಡಿ ಡೈಮಂಡ್ ನೆಕ್ಲೆಸ್ ಕೊಡ್ಸಿದಾರೆ. 50 ಲಕ್ಷದ ನೆಕ್ಲೆಸಾ? ಎಷ್ಟು ಲಕ್ಷ ಕೊಟ್ಟು ಕೊಡ್ಸಿದ್ರೆ ಏನಂತೆ? ಶ್ರಾವ್ಯ ಅವ್ರ ಮನೆಗೆ ಹೋಗೋಳೆ ಅಲ್ವಾ? ಆ ನೆಕ್ಲೆಸ್ ನಮ್ಮನೇಲಿರುತ್ತಾ ಹೇಗೆ? ನಮ್ ಜೊತೆ ಮನೇಲೆ ಉಳ್ಕೊಳ್ಳೋ ಒಡವೆನೂ ಕೂಡ ತಗೊಂಡಿದೀವಿ ಹಾರಿಕಾ. ಯಾರಕ್ ತಗೊಂಡ್ರಿ ಅದಕ್ಕೆ? ಒಂದ್ ವೇಳೆ ನನಗೇನಾದ್ರೂ ತಗೊಂಡ್ರ ಹೇಗೆ? ಎಷ್ಟೇ ಆದ್ರೂ ನಾನು ಈ ಮನೆ ಹೆಣ್ಮಗಳಲ್ವಾ? ನಿಮ್ಗಲ್ಲ ಚಿಕ್ಕಮ್ಮ, ಮಕ್ಳಿಗ್ ತಗೊಂಡ್ವಿ. ನಮ್ಮನೇಲಿ ಮಕ್ಳು ಯಾರಿದ್ದಾರೆ ಅಕ್ಕ? ನನಗಿನ್ನೂ ಮಕ್ಕಳಾಗಿಲ್ಲ ಅಲ್ವಾ? ನಮ್ ಅಭಿವಸುಗೆ ಮಕ್ಳಿದಾರಲ್ವಾ ಹಾರಿಕಾ? ಅಭಿವಸು ಅಂದ್ರೆ ಅವ್ರಿಗೆ ತುಂಬಾ ಗೌರವ. ಅದಕ್ಕೆ ಅನು, ಕೀರ್ತಿ, ರಾಕಿಗೆ ಅವ್ರು ಒಡವೆ ಕೊಡ್ಸಿದಾರೆ. ಇವ್ರಿಗೆ ಯಾಕೆ ಒಡವೆ ಕೊಡಿಸ್ಬೇಕು? ಈ ಮಕ್ಕಳ ಜೊತೆ ಅವ್ರಿಗೇನ್ ಸಂಬಂಧ? ಓಸಿಯಾಗಿ ಬಂತು ಅಂತ ಅವ್ರು ಕೊಟ್ಟಿದ್ ಒಡವೆ ತಗೊಂಡ್ಬಿಟ್ರಾ? ಅದೇ ಅಖಿಲ್, ಅಭಿಯಿಂದಾನೆ ತಾನೇ ಈ ಸಂಬಂಧ ಒಂದಾಗಿರೋದು. ನಮ್ಮ ಅಭಿ ಮೇಲೆ ಅವ್ರಿಗೆ ಅಭಿಮಾನ ಇದೆ.
ಅಭಿ ಮಕ್ಕಳಿಗೆ ಅವ್ರು ಒಡವೆ ಕೊಡ್ಸಿದ್ರೆ ತಪ್ಪೇನಿದೆ? ಅವರು ಈ ಮನೆ ಮಕ್ಕಳು ಅಲ್ವಲ್ಲ ಅಂತ ಭಾವ. ಹಾಗಂತ ಅವ್ರು ಅಂದ್ಕೊಂಡ್ರೆ ಈ ಮದ್ವೆನೇ ನಡೆಯೋದಿಲ್ಲ ಹಾರಿಕಾ. ಅದನ್ನ ಮರ್ತು ಬಿಟ್ಯಾ? ಅವಿವಸು, ನಿಮ್ಗೋಸ್ಕರ ಹೊಸ ಬಟ್ಟೆ ತಂದಿದ್ದೀನಿ. ಇವತ್ ನೀವು ಇದನ್ನೇ ಹಾಕೊಳ್ಳಿ. ಮಕ್ಳು ಕೂಡ ಹೊಸ ಬಟ್ಟೆ ಕೊಟ್ಟಿದ್ದೀನಿ ವಸು. ಬೇಡ ಅಕ್ಕ, ನಾವು ನಮ್ ಬಟ್ಟೆ ತಂದಿದೀವಿ. ಏನಿದು ವಸು, ನಾವ್ ಕೊಡೋ ಬಟ್ಟೆ ನೀವ್ ಹಾಕೋಬಾರ್ದಾ? ಹಾಗಂತ ಏನಿಲ್ಲಮ್ಮ. ನಿಮಗೆ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ. ಇದ್ರಲ್ಲಿ ತೊಂದ್ರೆ ಏನ್ ಬಂತು ಅಭಿ? ಇಲ್ಲಿವರೆಗೂ ನೀನು ಎಷ್ಟು ಸಲ ಮನೇಲಿ ಎಲ್ರಿಗೂ ಹೊಸ ಬಟ್ಟೆ ತಂದ್ಕೊಟ್ಟಿಲ್ಲ? ಪ್ರತಿ ಶುಭ ಕಾರ್ಯಕ್ಕೂ ನಮ್ಮೆಲ್ರಿಗೂ ಹೊಸ ಬಟ್ಟೆ ಕೊಡ್ಸಿದ್ಯಲ್ಲ. ಇವಾಗ ನಾವು ಕೊಟ್ರೆ ತಗೊಳಲ್ವಾ? ಇಲ್ಲಿವರೆಗೂ ಬೇರೆ, ಇವಾಗ ಬೇರೆ ಅಕ್ಕ. ನಮಗಿರೋಷ್ಟ್ರಲ್ಲೇ ನಾವು ಬದುಕಬೇಕು ಅನ್ಕೊಂಡಿದೀವಿ. ನಿಮ್ಮ ಆತ್ಮಾಭಿಮಾನ ನನ್ಗೆ ಗೊತ್ತಿಲ್ದಿರೋದೇನೂ ಇಲ್ಲ ವಸು. ಆದ್ರೆ ನೀವೀ ಬಟ್ಟೆನ ಹಾಕೊಳ್ಳೇಬೇಕು. ದಯವಿಟ್ಟು ನಮ್ಮನ್ನ ಬಲವಂತ ಮಾಡಬೇಡಿ ಅಮ್ಮ. ಹೊಸವರು ತುಂಬಾ ಮುಜುಗರ ಪಡ್ತಾರೆ. ನಾನ್ ಹೇಳೋದ್ ಕೇಳಿ, ಅದಾದ್ಮೇಲೆ ನಿಮ್ ತೀರ್ಮಾನ ತಿಳಿಸಿ. ಇದೆಲ್ಲ ನಾನ್ ತಂದಿರೋ ಬಟ್ಟೆ ಅಲ್ಲ. ನಮ್ಮ ಷಷ್ಠಿ ಪೂರ್ತಿಗೆ ನಿಮ್ಮ ತಂದೆಯವರು ನಿಮಗೋಸ್ಕರ ಅಂತ ತಂದಿರೋ ಬಟ್ಟೆಗಳು. ಅವತ್ತು ಇದನ್ನ ನಿಮ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಏನೇನೋ ನಡೆದೋಯ್ತು. ಅವ ಕೊಡಕ್ಕಾಗ್ದೆ ಈಗ ಕೊಡ್ತಾ ಇದ್ದೀನಿ. ಇದನ್ನ ನೀವು ಹಾಕೊಳ್ಳೇಬೇಕು ಅನ್ನೋದು ನಿಮ್ ತಂದೆಯವರ ಆಸೆ. ಇನ್ನು ನಿಮ್ಮಿಷ್ಟ. ಹೊಸವ್ರೆ, ಆ ಬಟ್ಟೆ ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಅಭಿ. ಈ ನಿಶ್ಚಿತಾರ್ಥ ಅಂತೂ ನಿಮ್ ಕೈಯಾರ ನಡಿಬೇಕು. ಎಲ್ಲ ನೀವೇ ಮುಂದೆ ನಿಂತು ನೋಡ್ಕೋಬೇಕು. ಹೌದಭಿ, ಭಾಸ್ಕರ್ಗೆ ಏನು ಗೊತ್ತಿಲ್ಲ. ಅಖಿಲ್ಗೆ ಆವೇಶ ಜಾಸ್ತಿ, ತಿಳುವಳಿಕೆ ಕಡಿಮೆ. ನೀವಿಬ್ರೆ ಈ ಮದ್ವೆನ ಮುಂದೆ ನಿಂತು ಮಾಡಿಸ್ಬೇಕು. ನಾವ್ ಮುಂದೆ ನಿಂತು ಮಾಡ್ಸೋದೇನತ್ತೆ, ನೀವಿದಿರಲ್ಲ. ನಾನ್ ಈ ಮನೆಗ್ ದೊಡ್ಡೋಳಾದ್ರೂ ಈ ಮದ್ವೆಗಲ್ಲ. ನಿಮ್ ಮಾವನವ್ರಿದ್ದಿದ್ರೆ ಅದು ಬೇರೆ ವಿಷಯ. ಹಂದಿ ತರ ಗುಟ್ಟು ಹಾಕೊಂಡ್ ನಿದ್ದೆ ಮಾಡ್ತಿದ್ದಾಳೆ. ಹೇಗೆ ಎಪ್ಸೋದು? ಮಳೆ ಮಳೆ, ಅಯ್ಯೋ ಅಯ್ಯೋ, ಮಳೆ ಮಳೆ ಮಳೆ. ಮಳೆನೂ ಅಲ್ಲ ಮಣ್ಣು ಅಲ್ಲ, ನಾನೇ ನೀರ್ ಚೆಲ್ಲಿದ್ದು. ನೀರ್ ಚೆಲ್ಲದ್ಯಾ? ಯಾಕೆ? ಹಂದಿ ತರ ನಿದ್ದೆ ಮಾಡ್ತಿದ್ದೆ. ಎಷ್ಟು ಕೂಗಿದ್ರು ಏಳಿಲ್ವಲ್ಲ ಅಂತ, ಇದೆಯೋ ಹೋಗಿದೆಯೋ ಅಂತ ನೀರ್ ಚೆಲ್ಲಿ ಎಬ್ಬಿಸ್ದೆ. ನಿನ್ ಬುದ್ಧಿಗ್ ಬೆಳಕಾಗಿದೆ ಕಣೆ. ಬೆಳಕಾಗಿ ತುಂಬಾ ಹೊತ್ತಾಯ್ತು. ಇಷ್ಟಕ್ಕೂ ಹೇಳಿದ ಕೆಲ್ಸ ಏನ್ ಮಾಡ್ದೆ? ಆ ನೆಕ್ಲೆಸ್ ನ ಕದ್ದಿದ್ಯಾ ಇಲ್ವಾ? ರಾತ್ರಿ ಎಲ್ಲ ಆ ನೆಕ್ಲೆಸ್ಗೋಸ್ಕರನೇ ತಿರ್ಗಾಡ್ತಿದ್ದೆ ಕಣೆ. ಆ ಶ್ರಾವ್ಯ ಎಷ್ಟೊತ್ತಾದ್ರೂ ನಿದ್ದೆ ಮಾಡ್ಲಿಲ್ಲ. ಒಡವೆ ಬಟ್ಟೆ ನೋಡ್ಕೊಂಡೇ ಕೂತಿದ್ಲು. ಅವಳು ನಿದ್ದೆ ಮಾಡೋವರೆಗೂ ಎದ್ದಿದ್ದು ಆ ನೆಕ್ಲೆಸ್ ನ ಕದ್ಕೊಂಡ್ ಬರೋ ಹೊತ್ಗೆ ಬೆಳಗಿನ ಜಾವ ಆಗಿತ್ತು. ಈಗ ತಾನೇ ಮಲ್ಗಿದ್ದೆ ಕಣ. ಆ ನೆಕ್ಲೆಸ್ ಎಲ್ಲಿಟ್ಟಿದ್ಯಾ? ಇಲ್ ನೋಡು, ಇದನ್ನೇ ನನ್ ತಾಳಿ ಅನ್ಕೊಂಡು ದಿಂಬಿನ ಕೆಳಗಡೆ ಇಟ್ಕೊಂಡು ಕನಸ್ ಕಾಣ್ತಾ ಮಲಗಿದ್ದೆ. ಇದನ್ ತಗೊಂಡ್ ಹೋಗಿ ಆ ಹೊಸ ರೂಮಲ್ಲಿ ಇಡು. ಇಷ್ಟು ಕಷ್ಟಪಟ್ಟು ಕದ್ಕೊಂಬಂದಿದ್ದು ಅವಳ ರೂಮಲ್ಲಿ ಇಡೋದಿಕ್ಕ? ಇಲ್ಲ ಅಂದ್ರೆ ನಿನ್ ಕೊರಳಲ್ಲಿ ಹಾಕೊಂಡು ತಿರ್ಗಾಡೋಣ ಅನ್ಕೊಂಡಿದ್ಯಾ? ಈ ನೆಕ್ಲೆಸ್ ನನಗೆ ಅಂದಿದ್ರಲ್ಲೇ. ಇದು ನಿನ್ನ ಹತ್ರ ಇದ್ರೆ ವಸು ಕದ್ದಿದ್ದು ಅಂತ ಹೇಗ್ ಹೇಳೋಕಾಗತ್ತೆ? ವಸು ರೂಮಲ್ಲಿ ಒಡವೆ ಸಿಕ್ರೆ ಅವಳೇ ಕದ್ದಿದ್ದು ಅಂತ ಜಗಳ ಮಾಡ್ಬೋದು. ಮತ್ತೆ ನನಗೇನ್ ಲಾಭ?
ನಿಂಗೊಂದ್ 10 ಲಕ್ಷ ಕೊಡ್ತೀನಿ ಬಿಡು. 50 ಲಕ್ಷ ನೆಕ್ಲೆಸ್ಗೆ 10 ಲಕ್ಷನಾ? ನನ್ನ ಹತ್ರ ಸಂಡೆ ಬಜಾರಲ್ಲಿ ಮಾಡೋ ತರ ಚೌಕಾಸಿ ಮಾಡ್ಬೇಡ. ಕೋಟಿ ಕೊಡು ಅಂತ್ಯಾ ಹೇಗೆ? ನೆಕ್ಲೆಸ್ ಬೆಲೆ 50 ಲಕ್ಷ, ಕಳ್ತನ ಮಾಡಿರೋ ನನ್ನ ಟ್ಯಾಲೆಂಟ್ ಬೆಲೆ 50 ಲಕ್ಷ, ಒಟ್ಟು 1 ಕೋಟಿ ರೂಪಾಯಿ ಕೊಟ್ಬಿಟ್ರೆ ನನ್ ಲೈಫ್ ಸೆಟ್ಲ್ ಆಗ್ಬಿಡತ್ತೆ. ಎಲ್ಲಿ? ಜೈಲಲ್ಲ? ಜೈಲ್ ಯಾಕೆ? ಕಳ್ತನ ಮಾಡಿದ್ರೆ ಜೈಲಲ್ಲಿ ಕೂರಿಸ್ದೆ ಹಸೆಮಣೆ ಮೇಲೆ ಕೂರಿಸ್ತಾರಾ? ಅದೇನೆ, ರಾತ್ರಿ ನೀವೇ ಅಲ್ವಾ ಈ ನೆಕ್ಲೆಸ್ ನ ಕಳ್ತನ ಮಾಡು ಅಂತ ಎನ್ಕರೇಜ್ ಮಾಡಿದ್ದು? ಆ ವಸುನ್ ಕಳ್ಳಿ ಮಾಡೋದಕ್ ಹಾಗಂದ್ವಿ, ನಿನ್ನನ್ ಕಳ್ಳಿ ಮಾಡೋದಕ್ಕಲ್ಲ. ಆಹಾ, ಈ ನೆಕ್ಲೆಸ್ ತಗೊಂಡ್ ಹೋಗಿ ವಸು ರೂಮಲ್ಲಿಡು. ಯಾಕೆ? ಅವಳ ಕೈಯಲ್ಲಿ ನಾನ್ ಸಿಕ್ ಹಾಕೊಳಕ? ಕಳ್ತನ ಮಾಡೋವರ್ಗೂ ಅಷ್ಟೇ ನನ್ ಕೆಲ್ಸ, ವಸುನ ಕಳ್ಳಿ ಮಾಡೋದು ನಿನ್ ಕೆಲ್ಸ. ನೆಕ್ಲೆಸ್ ತಗೊಂಡು 10 ಲಕ್ಷ ನಾನು ಕೊಟ್ಬಿಡು. ಅಂದ್ರೆ ಈ ನೆಕ್ಲೆಸ್ ನಾನು ವಸು ರೂಮಲ್ಲಿ ಇಡ್ಬೇಕಾ? ನೀನ್ ರೂಮಲ್ಲಿ ಇಡ್ತೀಯೋ ತಗೊಂಡ್ ಹೋಗಿ ವಸು ಕೊರಳಿಗೆ ಹಾಕ್ತೀಯೋ ಅದು ನಿನ್ನಿಷ್ಟ. ಇನ್ನು ನನಗೂ ಈ ನೆಕ್ಲೆಸ್ಗೂ ಸಂಬಂಧನೇ ಇಲ್ಲ. ನನ್ನ 10 ಲಕ್ಷ ಯಾಮಾರ್ಸ್ದೆ ಅನ್ಕೋ, ನಿನ್ನೂ ಅಖಿಲ್ನು ಜೈಲಿಗೆ ಹಾಕಿಸ್ತೀನಿ. ಇವಳು ಹೇಗೆ ರಿವರ್ಸ್ ಹೊಡೆದ್ಲಲ್ಲ. ಈಗ ಈ ನೆಕ್ಲೆಸ್ ನ ವಸು ರೂಮಲ್ಲಿ ಹೇಗಿಡೋದು? 50 ಲಕ್ಷದ ನೆಕ್ಲೆಸಾ? ಅಂತ ಕಾಸ್ಟ್ಲಿ ನೆಕ್ಲೆಸ್ ಹೇಗೆ ಕಳ್ದು ಹಾಕಿದ್ರಿ? ಎಲ್ಲಿಟ್ಟಿದ್ರಿ? ಈ ವಿಷಯ ಗಂಡಿನ ಕಡೆಯವ್ರಿಗೆ ಗೊತ್ತಾದ್ರೆ ಅವ್ರು ಸುಮ್ನೆ ಬಿಡ್ತಾರಾ? ನಮ್ ಮರ್ಯಾದೆ ತೆಗಿತಾರೆ. ಬೇಗ ಹುಡುಕಿ ಹುಡುಕಿ ಹುಡುಕಿ. ಮಮ್ಮಿ, ನಕ್ಲೆಸ್ ಕಾಣ್ತಾ ಇಲ್ಲ ಅಂತ ಹೋಗಿ ಡ್ಯಾಡಿಗೆ ಹೇಳ್ಬಿಡ್ಲಾ? ಅವ್ರಿಗೆ ಹೇಳಿದ್ರೆ ಗಾಬರಿ ಆಗ್ತಾರಮ್ಮ. ನಿನ್ನೂ ನಾನು ಬೈತಾರೆ. ಬಂದಿರೋ ನೆಂಟ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಭಗವಂತ, ಸ್ವಲ್ಪ ಹೊತ್ತಲ್ಲಿ ಶುಭ ಕಾರ್ಯ ನಡಿಬೇಕಾಗಿರೋ ಈ ಮನೇಲಿ ಈ ಅಶುಭ ಯಾಕಪ್ಪ? ನೀವು ಗಾಬರಿ ಆಗ್ಬಿಡಿ ಅತ್ತೆ, ನೆಕ್ಲೆಸ್ ಎಲ್ಲೂ ಹೋಗಿರಲ್ಲ. ಏನು ಅಂದ್ರೆ ಶ್ರಾವ್ಯನ ರೆಡಿ ಮಾಡಿದ್ರು ಹೊಸವ್ರೆ? ಗಂಡಿನ ಕಡೆಯವರು ಬರೋದಕ್ಕೆ ಇನ್ನೂ ಟೈಮ್ ಇದೆ ರೀ. ಈಗ ತಾನೇ ಫೋನ್ ಮಾಡಿದ್ದೆ, ಇನ್ನು ಅರ್ಧ ಗಂಟೆಲಿ ಇಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಅರ್ಧ ಗಂಟೆಲಿ ಹುಡುಕ್ಬೇಕು. ಏನ್ ಹುಡುಕ್ಬೇಕ್ರಿ? ಮೊನ್ನೆ ಗಂಡಿನ ಕಡೆಯವರು ನೆಕ್ಲೆಸ್ ಕೊಟ್ಟಿದ್ರಲ್ಲ, ಅದು ಕಾಣಿಸ್ತಿಲ್ಲ. ಆ ನೆಕ್ಲೆಸ್ ಕಾಣಿಸ್ತಾ ಇಲ್ವಾ? ಏನಾಯ್ತು? ಕಳ್ದೋಯ್ತಾ? ಕಳ್ದೋಯ್ತೋ ಇಲ್ಲ ಯಾರಾದ್ರೂ ಬೇಕಂತ ತಗೊಂಡ್ರು. ಏನ್ರಿ ಮಾತಾಡ್ತಾ ಇದೀರಾ? ಮನೇಲಿರೋರೆಲ್ಲ ನಮ್ಮವ್ರೆ ಅಲ್ವಾ? ಯಾರು ತಗೊಂಡಿರ್ತಾರೆ? ಅದು ಯಾರಾದ್ರೂ ಆಗಿರಬಹುದು. ಯಾರು ಅಂತಾನೆ ನಾವ್ ಕಂಡು ಹಿಡಿಬೇಕು. ಮನೆಯವ್ರ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಮನೇಲಿ ಪರಿಸ್ಥಿತಿ ಹೇಗಿದೆ ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಈ ಸಿಚುವೇಶನ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಗಂಡಿನ ಕಡೆಯವ್ರು ಬರೋದ್ರೊಳಗೆ ಆ ನೆಕ್ಲೆಸ್ ಎಲ್ಲಿದ್ಯೋ ಕಂಡು ಹಿಡಿಯೋದು ಮುಖ್ಯ. ನಮ್ ಹತ್ರ ತುಂಬಾ ಟೈಮ್ ಇಲ್ಲ ರೀ. ಅರ್ಧ ಗಂಟೆಲಿ ನೆಕ್ಲೆಸ್ ಹುಡುಕ್ಬೇಕು. ನಿಮಗೆ ಯಾರ ಮೇಲೆ ಅನುಮಾನ ಇದೆ? ಒಬ್ರನ್ನಲ್ಲ, ಇಲ್ಲಿ ನಮ್ಮನ್ನೂ ಸೇರಿ ಎಲ್ರನ್ನೂ ಅನುಮಾನಿಸ್ಬೇಕು. ಏನ್ ಹೇಳ್ತಿದ್ದೀರಿ? ನಮ್ಮ ಮೇಲೆ ಯಾರು ಅನುಮಾನ ಪಡ್ತಾರೆ? ನಮ್ಮನ್ನ ಮನೆಯವರು ಅಂತ ಅಲ್ದೆ ಹೊರಗಡೆಯವರು ಅಂತ ನೋಡ್ತಿರೋರು.
ಅಷ್ಟು ಮೈ ಮರೆತು ಹೇಗಿದ್ದೆ ಪಾವನಿ? ಒಂದಲ್ಲ ಎರಡಲ್ಲ 50 ಲಕ್ಷ ನೆಕ್ಲೆಸ್ ಅದು. ಗಂಡಿನ ಕಡೆಯವರು ತುಂಬಾ ಆಸೆ ಪಟ್ಟು ನಿಶ್ಚಿತಾರ್ಥಕ್ಕೆ ಉಡುಗೊರೆ ಅಂತ ಕೊಟ್ಟಿದ್ರು. ಅದೀಗ ಕಾಣಿಸ್ತಿಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ನಮ್ ಮರ್ಯಾದೆ ಏನಾಗುತ್ತೆ? ನಾನು ತುಂಬಾ ಜೋಪಾನವಾಗಿ ಆ ನೆಕ್ಲೆಸ್ನ ಶ್ರಾವ್ಯಂಗ್ ಕೊಟ್ಟಿದ್ದೆ ಅತ್ತೆ. ಅವಳದನ್ನ ಭದ್ರವಾಗಿ ಬೀರೂಲು ಇಟ್ಟಿದ್ಲು. ಹೌದು ಅಜ್ಜಿ, ಆ ನೆಕ್ಲೆಸ್ ವಿಷಯದಲ್ಲಿ ನಾನಾಗ್ಲಿ ಮಮ್ಮಿ ಆಗ್ಲಿ ಕೇರ್ಲೆಸ್ ಆಗಿರ್ಲಿಲ್ಲ. ರಾತ್ರಿ ಇತ್ತು, ಬೆಳಗ್ಗೆ ಕಾಣ್ತಿಲ್ಲ. ಏನಾಯ್ತೋ ಅರ್ಥ ಆಗ್ತಿಲ್ಲ. ರಾತ್ರಿ ನೆಕ್ಲೆಸ್ ಮಾಯ ಆಗಿದೆ ಅಂದ್ರೆ ಖಂಡಿತ ಇದು ಮನೆ ಕಳ್ರ ಕೆಲ್ಸಾನೇ. ಮನೆ ಕಳ್ರನ್ನ ಮಾದೇವನು ಹಿಡಿಯೋಕಾಗಲ್ಲ ಅಂತ ಮನೇಲಿ ಯಾರ್ ಕಣ್ಣು ಆ ನೆಕ್ಲೆಸ್ ಮೇಲ್ ಬಿತ್ತೋ? ಯಾರ ಬಗ್ಗೆ ಮಾತಾಡ್ತಿದ್ಯಾ ಹಾರಿಕಾ? ಅಭಿ ವಸು ಬಗ್ಗೆ ಮಾತಾಡ್ತಾ ಇದ್ಯಾ? ಅವ್ರ ವಿಷಯಕ್ಕೆ ನೀನ್ ಯಾಕಣ್ಣ ಮೈಯೆಲ್ಲ ಕೆಂಡ ಹಾಕ್ತಿದ್ಯಾ? ದುಡ್ಡು ಯಾರಿಗೆ ಅಗತ್ಯ ಇದೆಯೋ ಅವರೇ ಈ ಕೆಲಸ ಮಾಡಿರ್ತಾರೆ. ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ. ನಮ್ಗೆ ಕಳ್ತನ ಮಾಡೋ ಅಗತ್ಯ ಇಲ್ಲ, ನಿಮಗೂ ಅಗತ್ಯ ಇಲ್ಲ. ಅತ್ತೆಗೂ ಸುಮಾಂಟಿಗೂ ಖಂಡಿತ ಅಗತ್ಯ ಇಲ್ಲ. ಇನ್ನು ಮಿಕ್ಕಿರೋದು ಅಂದ್ರೆ ನಮ್ಮ ಮೇಲೆ ಅನುಮಾನ ಪಡ್ತಿದ್ಯಾ ಹಾರಿಕಾ? ನಾವೇ ಆ ನೆಕ್ಲೆಸ್ನ ತಗೊಂಡಿದೀವಿ ಅಂತಿದ್ಯಾ? ದುಡ್ಡು ಎಂತೆಂಥ ಕೆಲಸನೂ ಮಾಡ್ಸತ್ತೆ. ಸುಳ್ಳೇ ಹೇಳದೆ ಇರೋದಕ್ಕೆ ಇಲ್ಲಿ ಯಾರು ಸತ್ಯ ಹರಿಶ್ಚಂದ್ರರು ಇಲ್ವಲ್ಲ. ಅಭಿ ವಸುನ ಅನುಮಾನಿಸಿ ಅವಮಾನ ಮಾಡ್ಬೇಡ ಅಖಿಲ್. ನಿಮಗೆ ಆಸ್ತಿ ಕೊಟ್ಟಿದ್ದೆ ಅವರು. ಈ ಮದುವೆ ನಿಶ್ಚಯ ಆಗೋದಕ್ಕೆ ಕಾರಣನೇ ಅಭಿ. ಅವರೇ ಇಲ್ಲ ಅಂದಿದ್ರೆ ನಿಮ್ಗೆ ದುಡ್ಡು ಬರ್ತಾ ಇರ್ಲಿಲ್ಲ, ಈ ಮದ್ವೆನೂ ಆಗ್ತಾ ಇರ್ಲಿಲ್ಲ. ನಾವು ಅವರೇ ಮಾಡಿದ್ದಾರೆ ಅಂತ ಹೇಳಿಲ್ಲ ಅತ್ತೆ. ಮನೆಗ್ ಹೊರಗಿನವರು ಬಂದಿದ್ರಲ್ಲ, ಯಾರಾದ್ರೂ ಮಾಡಿ. ಏನಂತಿದ್ದೀರಾ? ನಮ್ಮ ತಂದೆಯವ್ರಿಗೆ ವ್ಯವಸಾಯ ಅಂದ್ರೆ ತುಂಬಾ ಇಷ್ಟ ಸರ್. ನಾವಿಲ್ಲಿರಿ ಅಂದ್ರೂ ಅವ್ರಿರಲ್ಲ ಇಲ್ಲಿ. ಅಭಿರಾಮ್ ಅಂತ ಮಗನ್ ಜೊತೆ ನಿಶ್ಚಿಂತೆಯಿಂದ ಹಾಯಾಗಿರ್ಬೋದಲ್ಲ ಸರ್? ಹೌದು ಕಣ್ರಿ, ನಮ್ಮ ಅಭಿ ಜೊತೆ ಇದ್ರೆ ಹಾಯಾಗಿ ಪ್ರಶಾಂತವಾಗಿರ್ಬಹುದು. ಮತ್ತೆ ಊರಲ್ಲಿ ಹಾಕಿದ್ದೀರಾ? ಈಗ ಕಾರ್ಯಕ್ರಮ ಶುರು ಮಾಡೋಣವಾ? ಅಲ್ಲಿ ನೋಡಿ, ಪುರೋಹಿತರು ಬಂದ್ಬಿಟ್ರು. ಬನ್ನಿ ಪುರೋಹಿತ್ರೆ. ಸ್ವಾಮಿ, ಮುಹೂರ್ತಕ್ಕಿನ್ನು 10 ನಿಮಿಷ ಸಮಯ ಇದೆ. ಈಗ ರಾಹುಕಾಲ ನಡೀತಿದೆ, ಅದು ಮುಗಿದ್ಮೇಲೆ ಶುರು ಮಾಡೋಣ. ಆಗ್ಲಿ ಪುರೋಹಿತ್ರೆ, ಈ ಮದುವೆ ನಡೀತಿರೋದಕ್ಕೆ ಕಾರಣ ನಿಮ್ಮ ಅಭಿರಾಮೇ ಸರ್. ಅವ್ರ ಮೇಲಿರೋ ಪ್ರೀತಿ ಮತ್ತೆ ಗೌರವದಿಂದ ಈ ಸಂಬಂಧಕ್ಕೆ ಒಪ್ಕೊಂಡ್ವಿ. ಅಭಿರಾಮ್ ಅಂತ ಒಬ್ಬ ಮಗ ಇದ್ರೆ ಸಾಕು ಸರ್. ಹೌದು, 10 ಜನ ರಾವಣರಿಗಿಂತ ಒಬ್ಬ ಅಭಿರಾಮ್ ಸಾಕು. ಅವನ್ನ ಪ್ರೀತಿಸದೇ ಇರೋರು, ಗೌರವ ಕೊಡದೇ ಇರೋರು ಯಾರೂ ಇಲ್ಲ. ನೀವ್ ಅವಾಗಿಂದ ತುಂಬಾ ತಮಾಷೆಯಾಗಿ ಮಾತಾಡ್ತಿದ್ದೀರಾ. ಅವ್ರು ಯಾವಾಗ್ಲೂ ಹಾಗೆ ಬಿಡಿ. ನೀವ್ ಒಳಗಡೆ ಬನ್ನಿ ಬನ್ನಿ. ಅವ್ರ ಮುಂದೆ ಮರ್ಯಾದೆ ತೆಗಿಬೇಕು ಅಂತ ಇದ್ದೀರಾ? ನಿಮ್ಗೆ ಇಷ್ಟಕ್ಕೂ ಮರ್ಯಾದೆ ಇದೆಯನ್ರೋ, ಅದನ್ನ ಕಳಿಯೋದಿಕ್ಕೆ. ನೀವು ಈ ನಿಶ್ಚಿತಾರ್ಥ ನೋಡೋದಕ್ ಬಂದಿದ್ದೀರೋ ನಿಲ್ಸೋದಕ್ ಬಂದಿದ್ದೀರೋಪ್ಪ? ನೋಡ್ತಿದ್ರೆ ಈ ನಿಶ್ಚಿತಾರ್ಥ ನಿಲ್ಸೋಕ್ ಬಂದವ್ರೆ ಜಾಸ್ತಿ ಜನ ಇದ್ದಾರೆ. ಅವರಲ್ಲಿ ನೀನೊಬ್ಳು ಅಲ್ವಲ್ಲಮ್ಮ?
ಎಲ್ರೂ ನನ್ನ ಬೈಯೋರೆ, ಎಲ್ರಿಗೂ ನಾನ್ ಸದ್ರ ಆಗ್ಬಿಟ್ಟಿದೀನಿ. ಎಲ್ಲ ನಮ್ ಚೇಷ್ಟೆಗಳು ಮಾತುಗಳ ಮೇಲೆ ನಿಂತಿರುತ್ತಮ್ಮ. ನಮ್ಮ ಮೇಲೆ ನಿಮಗ್ ಕೋಪ ಇದ್ರೆ ಅದನ್ನ ಆಮೇಲೆ ತೋರ್ಸಿಯಪ್ಪ. ಅದನ್ ಬಿಟ್ಟು ಹೊರಗಡೆ ಅವ್ರ ಮುಂದೆ ನಮ್ ಗೌರವ ಕಮ್ಮಿ ಮಾಡಬೇಡಿ. ಮತ್ತೆ ನಿಮ್ಗೆ ಈ ಗೌರವ ತಂದ್ಕೊಟ್ರೆ ಅವನ್ ಪರಿಸ್ಥಿತಿ ಏನು? ಅವನಿಗೆ ನೀವ್ ಎಷ್ಟು ಮಾತ್ರ ಗೌರವ ಕೊಡ್ತಿದ್ದೀರಾ? ಏನ್ರಿ ನೀವು ಈ ಮನೆ ದೊಡ್ಡೋರಾಗಿದ್ಕೊಂಡು ಗಂಡಿನ ಕಡೆಯವ್ರ ಜೊತೆ ಹಾಗ ಮಾತಾಡೋದು? ತಪ್ಪೇನ್ ಮಾತಾಡ್ತಿದ್ದೀನಿ ಜಯಂತಿ? ಇವರು ಕೆಲ್ಸಕ್ಕೆ ಬಾರ್ದವ್ರು. ಅಭಿ ಒಬ್ನೇ ಒಳ್ಳೆಯವನು ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ಲ. ಹಾಗಾದ್ರೆ ಹೇಳ್ಬಿಡಿ ಅಪ್ಪ, ಈ ನಿಶ್ಚಿತಾರ್ಥ ನಿಲ್ಲಿಸ್ಬಿಡಿ. ಈ ಆಸ್ತಿ ಇವನೇ ಕೊಟ್ಟಿದ್ದು, ನಮ್ದು ಅನ್ನೋದು ಏನೂ ಇಲ್ಲ, ನಾವು ಆಯ್ಕೊಂಡು ತಿನ್ನೋರು ಅಂತ ಹೋಗಿ ಅವ್ರಿಗೆ ಹೇಳ್ಬಿಡಿ. ಏ ನಿಂತ್ಕೊಳ್ಳಿ. ಅದೆಲ್ಲೇ? ಯಾವುದು? ಅದೇನೆ ಅವಾಗ್ಲೇ ನೀವು ಬ್ಯಾಗ್ ಒಳಗಿಂದ ತೆಗೆದ್ರಲ್ಲ. ನಮ್ಗೆ ಗೊತ್ತಿಲ್ಲ. ನೀವು ತೆಗ್ದಿದ್ದನ್ನ ನಾನ್ ನೋಡ್ದೆ. ಮರ್ಯಾದೆಯಿಂದ ಅದೆಲ್ಲಿದ್ಯೋ ಹೇಳಿ. ನಮ್ಗೆ ಗೊತ್ತಿಲ್ಲ. ನಮ್ನ ಯಾಕೆ ಕೇಳ್ತಿದ್ದೀರಾ? ಹೇಳ್ತಿರೋ ಇಲ್ವೋ ಹೇಳಿ. ನಮ್ ತಾತ ಬಂದಿದ್ದಾರೆ, ನಾವು ತಾತನ್ ಜೊತೆ ಮಾತಾಡ್ಬೇಕು. ಬಿಡು, ನಾವು ಹೋಗ್ಬೇಕು. ಆ ನೆಕ್ಲೆಸ್ ಎಲ್ಲಿ ಅಂತ ಕೇಳಿದ್ರೆ ಓಡ್ ಹೋಗ್ತಿದಾರಲ್ಲ. ಇವಾಗ ಏನ್ ಮಾಡ್ಲಿ? ಅಯ್ಯೋ ರಾಕಿ, ಏನಮ್ಮ ವಸು, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಆಂಟಿ. ಅಭಿ ಮಕ್ಳು ಎಲ್ಲ ಬಂದಿದಾರಾ? ಎಲ್ರೂ ಬಂದಿದ್ದಾರೆ. ಈ ಮಕ್ಕಳು ನೆಕ್ಲೆಸ್ ಎಲ್ಲಿಟ್ಟಿದಾರೋ ಏನೋ. ಇವರಿಂದ ಹಾರಿಕಾ ಪ್ಲಾನು ಹಾಳಾಗೋ ತರ ಇದೆ. ವಸು ಯಾರ ಜೊತೆನೋ ಮಾತಾಡ್ತಿದ್ದಾಳೆ. ಆ ನೆಕ್ಲೆಸ್ ಬಗ್ಗೆ ಅವ್ರ ಹತ್ರ ವಿಚಾರಿಸ್ತಿರ್ಬೋದಾ? ರಾಕಿ, ವಸು, ಇಲ್ಲಿದ್ಯಾ? ನಿನ್ಗೋಸ್ಕರ ಮನೆಯೆಲ್ಲ ಹುಡುಕ್ತಿದ್ದೆ. ಏನಾಯ್ತಕ್ಕ? ಆ ನೆಕ್ಲೆಸ್ ವಿಷಯದಲ್ಲಿ ಏನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ ವಸು. ಸ್ವಲ್ಪ ಹೊತ್ತಲ್ಲಿ ಆ ರಾಹುಕಾಲ ಮುಗ್ದೋಗುತ್ತೆ. ಶ್ರಾವ್ಯನ್ ಕರ್ಕೊಂಡ್ ಬಂದು ಹಾಲಲ್ಲಿ ಕೂರಿಸ್ಬಿಡ್ತಾರೆ. ನೆಕ್ಲೆಸ್ ಎಲ್ಲಿ ಅಂತ ಗಂಡಿನ ಕಡೆಯವ್ರು ಕೇಳಿದ್ರೆ? ಆ ನೆಕ್ಲೆಸ್ ಬಗ್ಗೆ ಅವ್ರು ಕೇಳ್ತಾರೆ ಅಂತೀಯಾ? ಅದೆಂತ ಮಾತು ವಸು? ನಿಶ್ಚಿತಾರ್ಥಕ್ಕೋಸ್ಕರ ನೆಕ್ಲೆಸ್ ಕೊಡಿಸಿದವರು ಕೇಳ್ದೇನೆ ಹೇಗಿರ್ತಾರ ವಸು? ಬೀರುನಲ್ಲಿಟ್ಟಿದ್ ನೆಕ್ಲೆಸ್ಸು ಹೇಗ್ ಮಾಯ ಆಗಿರ್ಬೋದು ಅಕ್ಕ? ಒಂದ್ ವೇಳೆ ಸುಮಂಗಲಿ ಚಿಕ್ಕಮ್ಮ ಅದನ್ನ ತಗೊಂಡಿಲ್ಲ ತಾನೆ? ಅಷ್ಟು ಕರೆಕ್ಟಾಗಿ ಹೇಗೆ ಗೆಸ್ ಮಾಡ್ದೆ? ಅಮ್ಮ, ಹುಡುಗಿನ ಕರ್ಕೊಂಬನ್ನಿ.
ಶ್ರಾವ್ಯ ಕರೀತಿದ್ದಾರೆ, ಬಾರಮ್ಮ. ಟೆನ್ಷನ್ ಆಗ್ತಿದೆ ಚಿಕ್ಕಮ್ಮ. ನೆಕ್ಲೆಸ್ ಬಗ್ಗೆ ಕೇಳಿದ್ರೆ ಏನ್ ಹೇಳಿ? ನಾವು ಮನೆಯೆಲ್ಲ ಹುಡುಕಿ ನೋಡಿದ್ವಿ ಶ್ರಾವ್ಯ, ಎಲ್ಲೂ ಕಾಣಿಸ್ತಿಲ್ಲ. ನಮ್ಮ ಮಾವ ಮೊದ್ಲೇ ತುಂಬಾ ಸ್ಟ್ರಿಕ್ಟು, ಆಂಟಿ ಕೂಡ ಅಷ್ಟೇ. ಏನಂತಾರೋ ಏನೋ. ಅವ್ರೇನಾದ್ರೂ ಅಂದ್ರೆ ನಾವ್ ನೋಡ್ಕೋತೀವಿ ಶ್ರಾವ್ಯ. ನಾನೇ ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಟೈಮ್ ಆಗ್ತಿದೆ, ನಡಿ ಬಾ. ಅಲ್ಲ ರೀ, ನಾವು ಕೊಡ್ಸಿದ ನೆಕ್ಲೆಸ್ನ ಶ್ರಾವ್ಯ ಹಾಕೊಂಡೇ ಬಂದಿಲ್ವಲ್ಲ? ನೆಕ್ಲೆಸ್ ಹಾಕೊಂಡೇ ಇಲ್ವಲ್ಲ? ಅದು ಮದ್ವೆಗೆ ಹಾಕೋಣ ಅಂತ ಇವತ್ತು ಹಾಕಿಲ್ಲ. ಅದೇನಮ್ಮ, ಮದ್ವೆಗ್ ಬೇಕಾದ್ರೆ ಇನ್ನೂ ಒಡವೆ ತಗೊಳ್ಳೋಣ. ಈ ನಿಶ್ಚಿತಾರ್ಥಕ್ಕೆ ಹಾಕೋಣ ಅಂತಾನೆ ತಾನೇ ಆ ನೆಕ್ಲೆಸ್ ತಗೊಂಡಿದ್ದು. ಆ ನೆಕ್ಲೆಸ್ ತಗೊಂಬಂದು ಶ್ರಾವ್ಯ ಕೊರಳಿಗೆ ಹಾಕಿ. ಈಗ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಲ್ಲ ಬೀಗ್ರೆ, ತಡ ಆಗ್ಬಿಡತ್ತೇನೋ. ತಡ ಯಾಕಮ್ಮ ಆಗುತ್ತೆ? ನೆಕ್ಲೆಸ್ ಮನೇಲೇ ಇದೆ ತಾನೇ. ಏನ್ ಭಾವನವ್ರೆ, ಏನಿದು? ಇಷ್ಟಕ್ಕೂ ಆ ನೆಕ್ಲೆಸ್ ಇದೆಯೋ ಇಲ್ವೋ? ಏನ್ ಜಯಂತಿ, ಗಂಡಿನ ಕಡೆಯವರು ನೆಕ್ಲೆಸ್ ಬಗ್ಗೆ ಕೇಳ್ತಿದ್ದಾರೆ. ಅದು ಅದೇನಾಯ್ತು ಅಂದ್ರೆ, ನೆಕ್ಲೆಸ್ ಎಲ್ಲಮ್ಮ, ಬೇಗ ತಗೊಂಡ್ ಬನ್ನಿ. ಇಲ್ದಿರೋ ನೆಕ್ಲೆಸ್ನ ಎಲ್ಲಿಂದ ತಗೊಂಡ್ ಬರ್ತಾರೆ? ಆ ವಸು ಮರ್ಯಾದೆ ತೆಗೆಯೋಣ ಅಂದ್ಕೊಂಡ್ರೆ ಎಲ್ರ ಮರ್ಯಾದೆನೂ ಹೋಗ್ತಿದೆ. ಯಾರು ಏನು ಮಾತಾಡ್ತಿಲ್ವಲ್ಲ? ಆ ನೆಕ್ಲೆಸ್ ಎಲ್ಲಿ? ಅದು ನನ್ನ ಹತ್ರ ಇದೆ ಸರ್. ಇದನ್ನ ನಿಮ್ ಫ್ಯಾಮಿಲಿ ಅನ್ಕೊಂಡಿದ್ದೀರಾ? ನೀವೆಷ್ಟು ಅಮಾಯಕರು ರೀ. ಅವರು ನಮ್ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ.
ಮುಂದೆ ಬಂದು ಹಾನಿ ಮಾಡ್ತಿದ್ದಾರೆ. ನಮ್ಮನ್ನ ಆಚೆ ಹಾಕ್ಬೇಕು ಅಂತ ಕಾಯ್ತಿದ್ದಾರೆ. ಆದ್ರೆ ನೀವ್ ಮಾತ್ರ ಐ ಆಮ್ ವೆರಿ ಸಾರಿ. ನಾನು ಹೀಗ್ ಮಾತಾಡಬಾರ್ದು. ಅವ್ರ ಬಗ್ಗೆ ನಿಮಗೆ ಕೆಟ್ಟದಾಗ ಹೇಳ್ಬಾರ್ದು. ನಿಮ್ ಥರನೇ ನಾನು ಕೂಡ ತಾಳ್ಮೆ ಸಹನೆಯಿಂದ ಇರಬೇಕು. ನಮಗೆ ಎಷ್ಟೇ ಮೋಸ ಮಾಡಿದ್ರು, ಎಷ್ಟೇ ಅವಮಾನ ಮಾಡಿದ್ರು ನಗ್ನಗ್ತಾ ಇರ್ಬೇಕು. ಹಾ, ಇರ್ತೀನಿ ರೀ. ನಿಮ್ಮ ಹೆಂಡತಿಯಾಗಿ ಅದು ನನ್ನ ಕರ್ತವ್ಯ. ನೀವ್ ಹಾಕಿದ್ದಾರಿಲೆ ನಾನು ನನ್ನ ಮಕ್ಕಳು ನಡಿಬೇಕು. ಅದೇ ನಿಮ್ಗೆ ಗೌರವ. ಹಾಗೆ ಮಾಡ್ತೀನಿ ರೀ, ಹಾಗೆ ಇರ್ತೀನಿ ಕೂಡ. ನಡೀರಿ, ನಮ್ ಕೆಲ್ಸ ಮುಗೀತಲ್ವಾ, ಹೊರಡೋಣ. ಒಳ್ಳೆತನ ತುಂಬಾ ಜಾಸ್ತಿ ಆದ್ರೆ ಅದು ಅಭಿರಾಮ್ ತರ ಕಾಣುತ್ತೇನ ಸ್ವರೂಪ? ಹೌದು ರೀ, ಅಭಿರಾಮ್ ಎಷ್ಟ್ ದೊಡ್ಡ ಮನುಷ್ಯನೋ ಅಷ್ಟೇ ದೊಡ್ಡ ವ್ಯಕ್ತಿ ಅಂತ ಲಿವಿಂಗ್ ಲೆಜೆಂಡ್ ನೋಡ್ತಿರೋದು ಫಸ್ಟ್ ಟೈಮ್ ಡ್ಯಾಡಿ. ಅಭಿರಾಮ್ ಆ ಮನೆ ಸ್ವಂತ ಮಗ ಅಲ್ಲ ಅಂತ ಹೇಳಿದ್ರು, ಬೇರೆ ಮನೇಲಿದ್ದಾನೆ ಅಂತ ಹೇಳ್ತಿದ್ರು. ಆ ವಿಷಯದ ಬಗ್ಗೆ ಅಭಿರಾಮ್ನ ನೀವು ಕೇಳಿದ್ರಾ? ಕೇಳ್ದೆ ಸ್ವರೂಪ. ಏನ್ ಅಭಿರಾಮ್, ನಿಮ್ ತಂದೆಯವ್ರು ಹೇಳಿದ್ ನಿಜನಾ? ನೀವು ಅವ್ರ ಸ್ವಂತ ಮಗ ಅಲ್ವಾ? ಭಾಸ್ಕರ್ ಅಖಿಲ್ ನಿಮ್ ಸ್ವಂತ ಅಣ್ಣ ತಮ್ಮಂದ್ರಲ್ವಾ? ನಿಮ್ಮ ಆಸ್ತಿನೆಲ್ಲ ಅವ್ರಿಗೆ ಬರ್ಕೊಟ್ಟು ನೀವೊಂದು ಚಿಕ್ಕ ಮನೇಲಿದ್ದೀರಾ. ಈ ವಿಷಯ ನೀವು ನಂಗೆ ಮೊದಲೇ ಯಾಕೆ ಹೇಳಲಿಲ್ಲ? ನಾನು ನಿಮ್ಮನ್ನ ನೋಡಿನೇ ಈ ಸಂಬಂಧಕ್ಕೆ ಒಪ್ಕೊಂಡಿದ್ದು. ನಿಮ್ಗಿಷ್ಟು ಅನ್ಯಾಯ ಆಗಿದೆ ಅಂತ ಮೊದಲೇ ನಮಗೆ ಗೊತ್ತಿದ್ರೆ. ಬೇಡ ಸರ್, ಇದು ನನಗಾಗಿರೋ ಅನ್ಯಾಯ ಅಲ್ಲ. ನಾನು ನಮ್ಮೂರಿಗೆ ಮಾಡಿರೋ ನ್ಯಾಯ. ನಮ್ಮ ಡ್ಯಾಡಿ ಅಮ್ಮ ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಇನ್ನು ನನ್ನ ತಮ್ಮ ಅಣ್ಣ ಅಂತಂದ್ರೆ ನನ್ನ ಪ್ರಾಣ ಸರ್. ಆದ್ರೆ ಅವ್ರು ನಿಮ್ಮನ್ನ... ನಾವು ಮನುಷ್ಯರು ಸರ್. ಒಳ್ಳೇದು ಕೆಟ್ಟದ್ದು ನಮ್ಮಲ್ಲೇ ಇರದೆ ಇನ್ನೆಲ್ಲಿರುತ್ತವೆ ಹೇಳಿ? ಪ್ರೀತಿ ಮಾಡೋದು ನಾವೇ, ದ್ವೇಷ ಮಾಡೋದು ನಾವೇ. ಪ್ರೀತಿ ದ್ವೇಷವಾಗಿ ಬದಲಾದ ಹಾಗೆ ಯಾವತ್ತೋ ಒಂದಿನ ದ್ವೇಷ ಕೂಡ ಪ್ರೀತಿಯಾಗಿ ಬದಲಾಗುತ್ತೆ. ಅಂದ್ರೆ ನೀವು ನಿಮ್ಮ ಮನೆಯವ್ರು ಬದಲಾಗ್ತಾರೆ ಅಂತ ನಂಬಿದೀರಾ? ನಮ್ಮ ಶರೀರದಲ್ಲಿ ಯಾವುದಾದ್ರೂ ಭಾಗಕ್ಕೆ ಗಾಯ ಆದ್ರೆ ಅದು ಸರಿ ಹೋಗ್ಬೇಕು ಅಂತ ಯಾರು ಕೇಳ್ಕೊಳ್ಳಲ್ಲ ಸರ್. ನಾನು ಹಾಗೆ. ಇದು ನನ್ನ ಫ್ಯಾಮಿಲಿ, ನಾವೆಲ್ಲರೂ ಒಂದೇ. ದಯವಿಟ್ಟು ನಮ್ಮ ಡ್ಯಾಡಿ ಹೇಳಿರೋ ಕಾರಣನ ಇಟ್ಕೊಂಡು ಈ ಸಂಬಂಧನ... ಚಚ, ಹಾಗೆ ಯಾವತ್ತೂ ಮಾಡಲ್ಲ ಅಭಿರಾಮ್. ನಿಮ್ಮ ತಂದೆಯವರು ಕೂಡ ತುಂಬಾ ದೊಡ್ಡ ಮನುಷ್ಯರು. ಸತ್ಯನ ಮುಚ್ಚಿಡದೆ ಹೇಳಿದ್ರು. ಬಹುಶಃ ಆ ಗುಣನೇ ನಿಮಗೂ ಬಂದಿದೆ. ಹೌದು ಸರ್, ನನ್ನ ಡ್ಯಾಡಿ ನನಗೆ ಎಷ್ಟೋ ಮೌಲ್ಯಗಳನ್ನು ಕಲಿಸ್ಕೊಟ್ಟಿದ್ದಾರೆ. ನಾವಿನ್ನು ಹೋಗಿ ಬರ್ತೀವಿ ಡ್ಯಾಡಿ. ಆಗ್ಲೇ ಹೊರಟ್ಬಿಟ್ರೆ ಅಭಿ? ಒಂದ್ 4 ದಿನ ಇದ್ದು ಹೋಗ್ಬೋದಿತ್ತಲ್ವಾ? ಯಾವ ಮುಖ ಇಟ್ಕೊಂಡಿರ್ತಾರೆ ಜಯಂತಿ? ಅವನ್ ದಾನ ಕೊಟ್ಟಿರೋ ಮನೇಲಿ ಇದ್ಕೊಂಡು, ತಿಂದು ಬಿಸಾಕಿರೋ ಎಂಜಿಲ್ ತಿನ್ಕೊಂಡು, ತನ್ನವರಲ್ದೇ ಇರೋ ಮನುಷ್ಯರ ಮಧ್ಯೆ ಅಭಿ ಹೆಂಡತಿ ಮಕ್ಕಳು ಹೇಗಿರ್ತಾರೆ? ಹೊರಟು ಹೋಗು ಅಭಿ. ಈ ನರಕಕ್ಕಿಂತ ಚಿಕ್ಕ ಮನೆ ಆದ್ರೂ ಗಲಾಟೆ ಚಿಂತೆ ಇಲ್ದೇ ಇರೋ ಆ ಸ್ವರ್ಗ ಮೇಲು. ನಾನು ಕೂಡ ಊರಿಗೆ ಹೋಗ್ತಾ ಇದ್ದೀನಿ. ಈ ರಾಕ್ಷಸರ ಮಧ್ಯೆ ನಾನು ಇರೋಕ್ಕಾಗಲ್ಲ. ಸ್ವಾರ್ಥ ಬಿಟ್ರೆ ಪ್ರಾಣನೇ ಇಲ್ದೇ ಇರೋ ಮೃಗಗಳ ಜೊತೆ ನಾನಿರಲ್ಲ. ಅಪ್ಪ, ನಾನು ಅವಾಗ್ಲಿಂದ ನೋಡ್ತಿದ್ದೀನಿ. ಏನ್ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ? ಇವನೇನೋ ದೊಡ್ಡ ಮಹಾನುಭಾವಂತರ, ನಮ್ಮನ್ನೆಲ್ಲ ಉದ್ಧಾರ ಮಾಡಿರೋಂತರ ಭಾವಿ ಬೀಗ್ರ ಮುಂದೆ ನನ್ನ ಅಣ್ಣನ ಅವಮಾನ ಮಾಡಿದ್ರಿ, ನಮ್ ಮರ್ಯಾದೆ ತೆಗೆದ್ರಿ. ನೀವು ನಿಜವಾಗ್ಲೂ ನಮ್ ಸ್ವಂತ ತಂದೆನಾ? ಅಖಿಲ್,
ಹೀಗೇನ ಡ್ಯಾಡಿ ಹತ್ರ ಮಾತಾಡೋದು? ನಾನು ನಮ್ಮಪ್ಪನ ಹತ್ರ ಮಾತಾಡ್ತಿದ್ದೀನಿ, ಸತ್ತೋಗಿರೋ ನಿಮ್ಮಪ್ಪನ ಹತ್ರ ಅಲ್ಲ. ಅಖಿಲ್, ಏನೋ ಮಾತಾಡ್ತಾ ಇದ್ಯಾ? ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಅತ್ತೆ? ಇಷ್ಟು ವಯಸ್ಸಾದ್ರೂ ಮಾವನವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತಾನೂ ಗೊತ್ತಿಲ್ಲ. ನನ್ನೇ ಹೊಡಿತೀಯ? ಹೊಡಿಬೇಕಾಗಿರೋದು ನಿನ್ನಲ್ಲ ಕಣೋ, ನಿನ್ ಹೆಂಡ್ತಿನ. ನೋಡಿದ್ಯಾ ಅಖಿಲ್, ಕೊನೆಗೆ ಎಲ್ರೂ ಸೇರ್ಕೊಂಡು ನಮ್ಮೇಲೆ ಆರೋಪ ಮಾಡಿದ್ರು. ಆ ಕಡೆ ನಿನ್ ಮೇಲ್ ಕೈ ಮಾಡಿದ್ರು, ನನ್ ಮೇಲ್ ತಪ್ಪು ಹೊರಿಸಿದ್ರು. ಅವರನ್ನ ಸುಮ್ನೆ ಬಿಡಬಾರ್ದು, ಏನಾದ್ರೂ ಮಾಡ್ಲೇಬೇಕು. ನಮ್ ಸೇಡ್ ತೀರಿಸ್ಕೋಬೇಕು. ಅವರನ್ನ ನಿರ್ಣಾಮ ಮಾಡೋವರೆಗೂ ನಾನ್ ನಿದ್ದೆ ಮಾಡಲ್ಲ. ಅಬ್ಬಾ, ದೊಡ್ಡ ಬಿರುಗಾಳಿನೇ ಬಂದ್ ನಿಂತಾಗಾಯ್ತು. ಈ ಜಗಳದಲ್ಲಿ ನನ್ನ ಹೆಸರು ಆಚೆ ಬಂದಿಲ್ಲ, ಅದೇ ಸಂತೋಷ. ಇವಾಗ ಏನ್ ನಡೆಯುತ್ತೆ? ಅಖಿಲ್, ಹಾರಿಕಾ, ಅಭಿ, ವಸುನ ಏನ್ ಮಾಡಕ್ ಹೊರಟಿದ್ದಾರೆ? ಹೇಗ್ ಸೇಡ್ ತೀರ್ಸ್ಕೋತಾರೆ? ಭಾವಿ ಬೀಗ್ರ ಮುಂದೆ ನನ್ನ ಅಣ್ಣನ ಅವಮಾನ ಮಾಡಿದ್ರಿ, ನಮ್ ಮರ್ಯಾದೆ ತೆಗೆದ್ರಿ. ನೀವು ನಿಜವಾಗ್ಲೂ ನಮ್ ಸ್ವಂತ ತಂದೆನಾ? ಇಷ್ಟು ವಯಸ್ಸಾದ್ರೂ ಮಾವನವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತಾನೂ ಗೊತ್ತಿಲ್ಲ. ನಿಜವಾಗ್ಲೂ ಅವನಿಗೆ ಪೌರುಷ ಇದ್ದಿದ್ರೆ ನಮ್ಮ ಹತ್ರ ಕೆಲಸ ಮಾಡ್ತಿರ್ಲಿಲ್ಲ. ನಾಳೆಯಿಂದ ಆ ಫ್ಯಾಕ್ಟ್ರಿಗೆ ನಾವು ಕಾಲೇ ಇಡಲ್ಲ. ಈ ಕ್ಷಣನೇ ನಾವಿಬ್ರು ರಿಸೈನ್ ಮಾಡ್ತಾ ಇದ್ದೀವಿ. ಏನು ಅಂದ್ರೆ, ಊಟ ಮಾಡೋಣ ಬನ್ನಿ. ಮಕ್ಕಳು ತಿಂದಿದ್ದಾಯ್ತಾ? ತಿಂದು ಈಗಷ್ಟೇ ಮಲ್ಕೊಂಡ್ರು. ನೀವು ಮಾಡಿ, ನನ್ಗೆ ಹಸುವಿಲ್ಲ. ಹಸುವಿಲ್ವಾ? ಅಥವಾ ಹಸುವನ್ನೇ ನುಂಗ್ಕೋತಾ ಇದ್ದೀರಾ? ನಮ್ಮೋರು ಅನ್ಕೊಂಡಿರೋರ್ ಮೇಲೆ ಕೋಪ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗ್ ಚೆನ್ನಾಗ್ ಗೊತ್ತು ರೀ. ಇವತ್ತು ನೀವ್ ಮಾಡಿರೋ ಕೆಲ್ಸಕ್ಕೆ ನನಗ್ ಸಂತೋಷ ಆದ್ರೂ ನೀವೆಷ್ಟು ನೊಂದ್ಕೊಂಡಿದ್ದೀರಾ ಅಂತ ನನಗ್ ಅರ್ಥ ಆಗತ್ತೆ. ಆಗಿದ್ದೆಲ್ಲ ಮರ್ತ್ಬಿಡಿ. ಮಕ್ಕಳಿಗೆ ಈಗ ಬುದ್ಧಿ ಬೆಳೀತಿದೆ. ಈ ಜಗಳ ಎಲ್ಲ ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಇದ್ರಿಂದ ನಾವ್ ಎಷ್ಟು ದೂರ ಇರ್ತೀವೋ ಮಕ್ಕಳು ಅದನ್ನೆಲ್ಲ ಆದಷ್ಟು ಬೇಗ ಮರ್ತು ಬಿಡ್ತಾರೆ. ನೀವ್ ನೆಮ್ಮದಿಯಾಗಿರಿ. ನಾನು ಯೋಚನೆ ಮಾಡ್ತಾ ಇರೋದು ಇವತ್ತು ಆ ಮನೇಲಿ ನಡೆದಿರೋ ಜಗಳದ ಬಗ್ಗೆ ಅಲ್ಲ ರೀ. ದೂರ ಆಗಿರೋರು ಬೇಡ ರೀ. ನೀವು ಅಷ್ಟು ಹತ್ರದವ್ರಾಗಿಲ್ದೇ ಇದ್ರೆ ಆ ವ್ಯಕ್ತಿ ಅವತ್ತು ಅನುಗೆ ಸರ್ಜರಿ ಮಾಡಿಸ್ತಾನೆ ಇರ್ಲಿಲ್ಲ ಅಲ್ವಾ? ಮತ್ತೆ ಆ ವ್ಯಕ್ತಿ ಹತ್ರನೇ ಬಂಡವಾಳಕ್ಕೆ ಹಣ ಕೇಳಿ ಅಂತ ನಾನು ಹೇಳ್ತಿಲ್ಲ. ಅಂಥ ವ್ಯಕ್ತಿಗಳು ಇನ್ನೂ ಇರ್ತಾರಲ್ವಾ, ಅವ್ರ ಹತ್ರ ಕೇಳಿ ತಗೊಳ್ಳೋಣ. ಇಲ್ಲ ಹೊಸವ್ರೆ, ದುಡ್ಡುಗೋಸ್ಕರ ನಾನು ಯಾರ ಹತ್ರನೂ ಕೇಳಕ್ ಹೋಗಲ್ಲ. ಇನ್ನೆಲ್ಲೂ ಹೋಗೋಕ್ಕೂ ಇಷ್ಟಪಡಲ್ಲ. ನೀನ್ ಕೇಳ್ದೇನೆ ದುಡ್ಡು ಕೊಟ್ರೆ ಪರವಾಗಿಲ್ವಾ ಅಭಿ? ಡ್ಯಾಡಿ,
ಮಾವ ನೀವು ಊರಿಗೆ ಹೋಗಿರೋ ಡ್ಯಾಡಿ? ಹೋಗ್ಬೇಕು ಅನ್ಸ್ಲಿಲ್ಲ ಅಭಿ. ಏನಾಯ್ತು ಡ್ಯಾಡಿ? ಮನ್ಸಿಗೆ ತುಂಬಾ ನೋವಾಗಿದೆ ಅಭಿ. ಮನುಷ್ಯರು ಯಾಕೀಗ ಬದಲಾಗ್ಬಿಡ್ತಾರೆ? ಸಂಬಂಧಕ್ಕಿಂತ ದುಡ್ಡಿಗೆ ಯಾಕಿಷ್ಟು ಬೆಲೆ ಕೊಡ್ತಾರೋ ಅರ್ಥ ಆಗ್ತಾ ಇಲ್ಲ ಅಭಿ. ಬಸ್ ಹತ್ತೋವಾಗ ನೀವಿಬ್ರು ಆ ಫ್ಯಾಕ್ಟ್ರಿಲಿ ಕೆಲಸ ಬಿಟ್ಬಿಟ್ಟಿದ್ದೀರಿ ಅನ್ನೋ ವಿಷಯ ನೆನಪಾಯ್ತು. ನಾಳೆಯಿಂದ ನಿಮ್ ಪರಿಸ್ಥಿತಿ ಹೇಗೋ ಏನೋ ಅಂತ ವಾಪಸ್ ಬಂದೆ. ನೀನು ವಸು ಮಾತಾಡಿದ ಮಾತುಗಳನ್ನ ಕೇಳಿಸ್ಕೊಂಡೆ. ವಸು ಹೇಳಿದ್ದು ನಿಜ ಅಭಿ. ನೀನ್ ಯಾಕೆ ಒಬ್ರು ಕೈ ಕೆಳಗೆ ಕೆಲಸ ಮಾಡ್ಬೇಕು? ನೀನೇ 100 ಜನಕ್ಕೆ ಕೆಲಸ ಕೊಡ್ಬೋದು. ನಿನಗೆ ಬೇಕಾಗಿರೋ ಬಂಡವಾಳ ನಾನ್ ಕೊಡ್ತೀನಿ, ನೀನ್ ಬಿಸ್ನೆಸ್ ಮಾಡು. ಆ ದುರ್ಬುದ್ಧಿ ಇರೋ ಮಕ್ಕಳಿಗಿಂತ ನೀನ್ ಚೆನ್ನಾಗಿ ಬದುಕಬೇಕು. ನಾಳೆನೆ ನಮ್ಮ ಊರಿಗೆ ಹೋಗೋಣ. ಅಲ್ಲಿರೋ ಹೊಲ ಮಾರಿ ಆ ದುಡ್ಡನ್ನ ನಿನಗೆ ಕೊಡ್ತೀನಿ, ಸರಿನಾ? ಡ್ಯಾಡಿ ಬೇಡ. ಆ ಹೊಲ ನೀವು ಸಂಪಾದನೆ ಮಾಡಿದ್ದು, ಅದು ನಿಮಗೆ ಸೇರ್ಬೇಕು. ಮತ್ತೆ ನಿನ್ ಸಂಪಾದನೆನೆಲ್ಲ ಅವ್ರಿಗೆ ಕೊಟ್ಬಿಟ್ಟಲ್ಲ. ನೀನಾದ್ರೆ ಅವ್ರು ಕೊಡ್ಬೋದು, ನಾನ್ ನಿನಗೆ ಕೊಡ್ಬಾರ್ದಾ? ಡ್ಯಾಡಿ, ಆ ಹೊಲನ ಅಣ್ಣನ್ಗೆ ಅಕ್ಕಿಲ್ಗೆ ಕೊಟ್ಬಿಡಿ, ನನಗೆ ಬೇಡ. ಆ ಹೊಲ ನಿಮ್ ತಾತ ನನ್ ಕೊಟ್ಟಿದ್ದಲ್ಲ ಅಭಿ. ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ನನ್ಗಿಷ್ಟ ಬಂದವ್ರಿಗೆ ಕೊಡ್ತೀನಿ. ಡ್ಯಾಡಿ ಬೇಡ. ಈಗಾಗಲೇ ನಡೀತಾರೋ ಜಗಳ ಸಾಕು. ನನಗೆ ಆ ಹೊಲನ ಕೊಟ್ರೆ ಅಣ್ಣ ಅಖಿಲ್ ನನ್ನ ಮೇಲೆ ಇನ್ನಷ್ಟು ಅಪಾರ್ಥ ಮಾಡ್ಕೊಳ್ತಾರೆ. ನನಗದಿಷ್ಟ ಇಲ್ಲ. ಇವ್ರನ್ನ ಬಿಟ್ಟು ಇವ್ರ ಹೆಸರೇನೋ ಬೋಂಡ. ನೀನ್ ಹೋಗಿ ಬಚ್ಚಿಟ್ಕೋ. ಅವ್ರನ್ನ ಬಿಟ್ಟು ಇವ್ರ ಹೆಸರೇನೋ ಹಾಗಲ್ಕಾಯಿ. ಹಾ, ನೀನ್ ಹೋಗಿ ಬಚ್ಚಿಟ್ಕೋ. ಔಟ್. ಅವ್ರನ್ನ ಬಿಟ್ಟು ಇವ್ರ ಹೆಸರೇನೋ ಬೋಂಡ. ಡ್ಯಾಡಿ, ಕಾಫಿ ಕುಡಿರಿ. ಡ್ಯಾಡಿ, ಕಾಫಿ ಕುಡಿರಿ. ನೀನ್ ಊರಿಗೆ ಬರ್ತೀಯ ಅಂದ್ರೆ ಕುಡಿತೀನಿ. ಇವಾಗ ಊರಿಗೆ ಯಾಕೆ ಡ್ಯಾಡಿ? ಅಲ್ಲಿ ನಮ್ಮ ಹೊಲನ ಮಾರಾಟಕ್ಕೆ ಇಡ್ತೀನಿ. ಒಳ್ಳೆ ರೇಟ್ ಸಿಕ್ಕಿದ್ರೆ ಮಾರೋಣ. ನಾನು ಬೇಡ ಅಂತ ಹೇಳಿದ್ನಲ್ಲ ಡ್ಯಾಡಿ. ನಾನ್ ಬೇಕು ಅಂತಿದ್ದೀನಿ. ನನ್ ಮಾತು ಕೇಳಿ ಡ್ಯಾಡಿ. ದೊಡ್ಡವನ್ ನಾನು, ನನ್ ಮಾತ್ ನೀನ್ ಕೇಳ್ಬೇಕಾ? ನಿನ್ ಮಾತ್ ನಾನ್ ಕೇಳ್ಬೇಕಾ? ಹಾಗಲ್ಲ ಡ್ಯಾಡಿ. ಅಷ್ಟೇ ಬಿಡು. ಸ್ವಂತ ಮಕ್ಕಳು ನನ್ ಮಾತ್ ಕೇಳಲ್ಲ. ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋ ನೀನು ನನ್ ಮಾತ್ ಕೇಳಲ್ಲ. ನನ್ ಕಷ್ಟ ಯಾರಿಗೂ ಅರ್ಥ ಆಗಲ್ಲ. ರಾತ್ರಿ ನಿಮ್ಗೆಲ್ಲ ಹೇಳಿದ್ನಲ್ಲ ಡ್ಯಾಡಿ. ನನಗಂತೂ ಆ ಊರಲ್ಲಿ ನೀವಿರೋದು ನನಗಿಷ್ಟನೇ ಇಲ್ಲ. ಏನೋ ನಿಮಗೆ ವ್ಯವಸಾಯ ಇಷ್ಟ ಅಂತ ಅಲ್ವಾ ಆ ಊರಲ್ಲಿರಕ್ಕೆ ಹೇಳಿದ್ ನಿಮಗೆ. ಬೇಕಿದ್ರೆ ಇವತ್ತಿಂದ ನೀವು ನಮ್ಮ ಜೊತೆನೇ ಇದ್ಬಿಡಿ. ಆ ಹೊಲ ಮಾರಿ ನಿಮ್ ಜೊತೆನೇ ಇರ್ತೀನಿ. ಹೊಲ ಮಾರೋದಕ್ಕೆ ನಾನೊಪ್ಪಲ್ಲ. ಸರಿ, ನನ್ನ ಜೊತೆ ಊರಿಗೆ ಬಂದ್ಬಿಡಿ. ಇಲ್ಲಿ ನಿಮ್ಗೇನ್ ಕೆಲಸ ಇಲ್ವಲ್ಲ, ಎಲ್ಲ ಒಟ್ಟಿಗೆ ಅಲ್ಲೇ ಇರೋಣ. ಡ್ಯಾಡಿ ಬೇಡ. ಅಣ್ಣ ಅಖಿಲ್ ಇಬ್ರು ಅಪಾರ್ಥ ಮಾಡ್ಕೊಳ್ತಾರೆ. ಅವ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯ ಅಭಿ? ಯೋಚನೆ ಮಾಡೋದಕ್ಕೆ ನನಗೆ ಅವ್ರು ಮಾತ್ರ ಇರೋದು ಡ್ಯಾಡಿ. ಇಲ್ಲಿ ನೋಡು ಅಭಿ, ಈ ಒಳ್ಳೆತನನೇ ಬೇಡ ಅನ್ನೋದು. ಅವ್ರಿಗೆ ನಿನ್ ಬಗ್ಗೆ ಯೋಚನೆ ಇಲ್ಲ. ನೀನ್ ಅವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿನ್ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡು, ನನ್ನ ಬಗ್ಗೆ ಯೋಚನೆ ಮಾಡು. ಊರಲ್ಲಿ ಹಾಯಾಗಿರ್ಬೋದು, ನೆಮ್ಮದಿಯಿಂದ ಬದುಕಬಹುದು. ಡ್ಯಾಡಿ ಸಾರಿ, ನಾನ್ ಬರಲ್ಲ. ಹೋಗೋಣ ಡ್ಯಾಡಿ, ನಮ್ಮೂರ್ ನೋಡಿ ತುಂಬಾ ದಿನ ಆಗೋಯ್ತು. ಹೌದು ಡ್ಯಾಡಿ, ಹೇಗಿದ್ರು ನಮ್ಗೀಗ ಹಾಲಿಡೇಸ್ ಅಲ್ವಾ, ಊರಿಗೆ ಹೋಗಿ ಎಂಜಾಯ್ ಮಾಡೋಣ. ನೀ ಊರಿಗೆ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ ಅಭಿ. ನಿಮ್ಮನ್ನ ಕರ್ಕೊಂಡೇ ಹೋಗ್ತೀನಿ.
ಏನಮ್ಮ ಅಭಿಗ್ ಇಷ್ಟೊಂದು ಹಠ? ಹೇಗ್ ಬದಲಾಯಿಸೋದು? ಅದನ್ನ ನನ್ನ ಕೇಳಿದ್ರೆ ನನಗೆ ಹೇಗ್ ಗೊತ್ತಾಗುತ್ತೆ ಮಾವ? ಅವ್ರನ್ನ ಬೆಳೆಸಿರೋ ನಿಮ್ಗೆ ಆ ವಿಷಯ ಚೆನ್ನಾಗ್ ಗೊತ್ತು. ಹಾಗಲ್ಲಮ್ಮ, ನೀನ್ ಹೇಳಿದ್ರೆ ಅಭಿ ಕೇಳ್ತಾನೆ. ನನ್ಗೋಸ್ಕರ ಅವನ ಉಪ್ಸಮ್ಮ. ನೀವ್ ಹೇಳಿದ್ರೇನೆ ಕೇಳಲಿಲ್ಲ, ಇನ್ ನಾನ್ ಹೇಳಿದ್ರೆ ಹೇಗ್ ಕೇಳ್ತಾರ ಮಾವ? ಏನ್ ತಾಯಿ, ನೀನು ಕೂಡ ನನ್ನ ಸತಾಯಿಸ್ತಾ ಇದೀಯಾ? ನೀವು ಗಂಡ ಹೆಂಡತಿ ಇಬ್ರು ಒಂದೇ ಅಂತ ನಿರೂಪಿಸ್ಬಿಟ್ಟಲ್ಲಮ್ಮ. ಹಾಗೇನಿಲ್ಲ ಮಾವ, ನಿಜವಾಗ್ಲೂ ಅವ್ರನ್ನ ಸ್ವಲ್ಪ ದಿನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ಬೇಕು ಅಂತ ನನಗೂ ಆಸೆನೆ. ಈ ಜಗಳದಿಂದ ಅವ್ರನ್ನ ದೂರ ಕರ್ಕೊಂಡು ಹೋಗದೆ ಇದ್ರೆ ಅವರು ನೆಮ್ಮದಿಯಿಂದ ಇರಕ್ಕಾಗಲ್ಲ ಮಾವ. ಅದಕ್ ನಮ್ಮೂರೇ ಬೆಸ್ಟ್ ಅಮ್ಮ. ಹಸಿರಾದ ಹೊಲ, ಸ್ವಚ್ಛವಾದ ಗಾಳಿ, ಹಸುಗಳು, ಕಲ್ಮಶ ಇಲ್ದಿರೋ ಮನುಷ್ಯರು. ಎಷ್ಟೇ ಮಾನಸಿಕ ಒತ್ತಡ ಇದ್ರೂ ಕ್ಷಣದಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ಅಲ್ವೇನಮ್ಮ ಇಲ್ಲಿ ಎಷ್ಟು ದೊಡ್ಡ ಜಗಳ ಆದ್ರೂ ಅಲ್ಲಿಗೆ ಹೋಗಿ ನೆಮ್ಮದಿಯಿಂದ ಬದುಕ್ತಾ ಇದ್ದೀನಿ. ನಿಮ್ಮನ್ನ ಊರಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದ್ರಲ್ಲಿ ನನ್ನ ಸ್ವಾರ್ಥನೂ ಇದೆಯಮ್ಮ. ಅಭಿನ ನನ್ನ ಕೈಯಾರೆ ಬೆಳೆಸ್ದೆ ಅಭಿ ಕಷ್ಟಪಡ್ತಿದ್ರೆ ನಂಗೆ ನೋಡಕ್ ಆಗಲ್ಲಮ್ಮ. ಭಾಸ್ಕರ್, ಅಖಿಲ್, ಹಾರಿಕಾ, ಅಭಿಗೆ ನಿನ್ ಮಕ್ಕಳಿಗೆ ಎಷ್ಟು ನೋವು ಮಾಡಿದ್ದಾರೆ ಅಂತ ನನಗ್ ಗೊತ್ತಮ್ಮ. ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದ್ಯಮ್ಮ. ತಪ್ಪೆಲ್ಲ ನಂದೇ ಅಂತ ಅನ್ಸ್ತಿದೆ. ಪಶ್ಚಾತ್ತಾಪದಲ್ಲಿ ನಿನ್ನ ಕೇಳ್ಕೊತಿದ್ದೀನಮ್ಮ. ಅಭಿನ ಊರಿಗೆ ಕರ್ಕೊಂಬ ತಾಯಿ. ಹಾಗೆ ಆಗ್ಲಿ ಮಾವ. ಏನ್ ಮಾಡಿದ್ರೆ ಅವ್ರು ಒಪ್ಕೋತಾರೆ ಅಂತ ನನಗ್ ಗೊತ್ತು. ಹಾಗಾದ್ರೆ ನೀವು ಊರಿಗೆ ಬರ್ತಿದ್ದೀರಲ್ಲಮ್ಮ? ನಾವು ಊರಿಗೆ ಹೋಗ್ತಿದೀವಿ. ಅನು, ಕೀರ್ತಿ, ರಾಕಿ, ನೀವು ಕೂಡ ನನಗೆ ಹೆಲ್ಪ್ ಮಾಡ್ಬೇಕು. ನಾವ್ ಏನ್ ಮಾಡ್ಬೇಕು ಮಮ್ಮಿ? ಏನ್ ಮಾಡ್ಬೇಕು ಹೇಳು ಮಮ್ಮಿ, ಮಾಡ್ತೀವಿ. ಹೇಳು ಮಮ್ಮಿ, ನಾವೇನ್ ಮಾಡ್ಬೇಕು? ಆಟ ಆಡ್ತಿದ್ದೀರಾ? ಬಾಯಿ ಮುಚ್ಕೊಂಡು ಬುಕ್ಸ್ ತಗೊಂಡು ಓದಿ. ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಸೀಲ್ ಬಿಡ್ತೀನಿ. ತಂಗಿರ್ ಹೇಳೋದ್ರಲ್ಲಿ ತಪ್ಪೇನಿದೆ ಮಮ್ಮಿ? ಮುಚ್ಚು ಬಾಯ್. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ತರ ನೀನ್ ಇವ್ರಿಗೆ ಸಾಕ್ಷಿನಾ? ಅಲ್ಲ, ಏನ್ ಅನ್ಕೊಂಡಿದ್ದೀರಾ ನೀವು? ಅಲ್ಲ, ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಏನ್ರಿ ಮಕ್ಕಳ ಮೇಲೆ ಹಾಗೆ ರೇಗಾಡ್ತಾ ಇದ್ದೀರಾ? ನೋಡ್ರಿ, ಇವ್ರ ವಯಸ್ಸೇನು, ಇವ್ರ ಮಾತಾಡೋ ಮಾತೇನು? ಹೇಳಿದ್ ಮಾತ್ ಕೇಳ್ದೆ ನನಗೆ ಎದುರುತ್ರ ಕೊಡ್ತಿದ್ದಾರೆ. ಅಲ್ಲ ರೀ, ಅಂತಂದ್ರೆ ಏನ್ರಿ ಮಾಡಿದ್ರು? ಇವ್ರ ಮಾತ್ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗತ್ತೆ ರೀ. ತಾತನ್ ಜೊತೆ ನಾವ್ ಹೇಗೂ ಊರಿಗೆ ಹೋಗ್ತಾ ಇಲ್ವಲ್ಲ, ಇಲ್ಲೇ ಇರ್ತೀವಲ್ಲ. ಇಲ್ಲಿದ್ರೆ ನಮಗೆ ಬೋರ್ ಆಗತ್ತೆ. ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ ಅಂತ ಈ ಅನು, ಕೀರ್ತಿ ಹಠ ಮಾಡ್ತಿದ್ದಾರೆ ರೀ. ಹೌದು ಡ್ಯಾಡಿ, ಹಾಲಿಡೇಸ್ ಅಲ್ಲಿ ಮನೇಲಿರಕ್ಕೆ ಬೋರಿಂಗ್ ಆಗಿದೆ. ನಮ್ ಫ್ರೆಂಡ್ಸ್ ಎಲ್ಲ ಟೂರ್ ಹೋಗ್ತಿದ್ದಾರೆ. ನಮ್ ಕ್ಲಾಸ್ಮೇಟ್ಸ್ ಪಿಂಕಿ, ಶ್ರಾವ್ಯ, ಪ್ರಣತಿ ಎಲ್ರೂ ಟ್ರಿಪ್ ಹೋಗ್ತಿದ್ದಾರೆ ಡ್ಯಾಡಿ. ಕೇಳಿದ್ರಲ್ಲ, ಇವಾಗ ಈ ರಾಕಿನು ಇವ್ರನ್ನ ನೋಡ್ಕೊಂಡು ನಾನು ಅಜ್ಜಿ ತಾತನ್ ಮನೆಗೆ ಹೋಗ್ತೀನಿ ಅಂತಿದ್ದಾನೆ. ಇವ್ರ ಜೊತೆ ನನಗೆ ಏಗಕ್ ಆಗ್ತಿಲ್ಲ ರೀ. ನಾವು ಅಜ್ಜಿ ತಾತ ಮನೆಗೆ ಹೋದ್ರೆ ತಪ್ಪೇನು? ಯಾವಾಗ್ಲೂ ಇದೇ ಮನೇಲಿ ಇರ್ಬೇಕಾ? ಇರ್ಬೇಕು. ನೀವು ಎಲ್ಲಿಗೂ ಹೋಗ್ಬಾರ್ದು. ಗೂಡಲ್ಲಿರೋ ಕಾಗೆ ಮರಿ ಹಾಗೆ, ಜೈಲಲ್ಲಿರೋ ಕಳ್ಳರ್ ಹಾಗೆ ಇದೇ ಮನೇಲೇ ಇರ್ಬೇಕು. ನಿಮಗೆ ಹಾಲಿಡೇಸ್ ಇಲ್ಲ, ಹ್ಯಾಪಿ ಡೇಸು ಇಲ್ಲ, ಓನ್ಲಿ ಹೌಸ್ ಡೇಸ್. ಅರ್ಥ ಆಯ್ತಾ? ವೇಟ್. ಅನು, ಕೀರ್ತಿ, ನೀವು ಹೋಗಿ ನೀವು ಲಗೇಜ್ನ ಪ್ಯಾಕ್ ಮಾಡ್ಕೊಳ್ಳಿ. ರಾಕಿ, ನೀನು ಹೋಗಿ ಪ್ಯಾಕ್ ಮಾಡ್ಕೋ. ಅಂದ್ರೆ ಅವ್ರನ್ನ ಅವ್ರ ಅಜ್ಜಿ ಮನೆ ಕಳಿಸ್ತಿದ್ಯಾ ಅಭಿ?
ಮಕ್ಕಳನ್ನ ಬಿಟ್ಟು ನೀವಿರ್ತೀರಾ? ನಾವು ಕೂಡ ಮಕ್ಕಳ ಜೊತೆ ಇರ್ತೀವಿ ಡ್ಯಾಡಿ. ಇಷ್ಟೊತ್ತು ಊರಿಗೆ ಹೋಗೋದ್ ಬೇಡ ಅಂದ್ರಿ, ಈಗ ಥಟ್ಟಂತ ಒಪ್ಕೊಂಡ್ಬಿಟ್ರಲ್ಲ. ನಿಮಗೆ ಮಕ್ಕಳಿಗೆ ಇಷ್ಟ ಆಗಿರುವಾಗ ನಾನ್ಯಾಕೆ ಬೇಡ ಅಂತ ಹೇಳಿ. ನನಗೇನ್ ಇಷ್ಟ ಇಲ್ಲ ಬಿಡಿ, ಮಕ್ಳೇ ಇಷ್ಟಪಟ್ಟಿದ್ದು. ಸಾಕ್ ನಿಮ್ಮ ಪರ್ಫಾರ್ಮೆನ್ಸು. ಇದೆಲ್ಲ ನಿಮ್ ಪ್ಲಾನ್ ಅಂತ ನನಗೆ ಗೊತ್ತು. ಚೆನ್ನಾಗೇ ಮ್ಯಾನೇಜ್ ಮಾಡಿದ್ನಲ್ಲ, ಹೇಗ್ ಸಿಕ್ಕಾಕೊಂಡೆ? ನಿಮ್ ಓವರ್ ಆಕ್ಟಿಂಗ್ ಇಂದ ಸಿಕ್ಕಾಕೊಂಡ್ರಿ. ಓವರ್ ಆಕ್ಟಿಂಗಾ? ಹಾ, ನಿಮ್ಗೆ ಎಷ್ಟೇ ಕೋಪ ಬಂದ್ರು ರಾಕಿಗೆ ಬೈತೀರಾ ಹೊರತು ಅನು ಕೀರ್ತನ ಯಾವತ್ತೂ ಏನೂ ಅನ್ನಲ್ಲ. ಅಲ್ಲೇ ಸಿಕ್ಕಾಕೊಂಡ್ರಿ ನೀವು. ಆಗ್ಲೇ ನಿಮ್ಗೆ ಡ್ಯಾಡಿ ಥ್ಯಾಂಕ್ ಯು ಅಂತ ಹೇಳಿದಾಗ್ಲೇ ಆ ಡೌಟ್ ಕೂಡ ಕನ್ಫರ್ಮ್ ಆಗೋಯ್ತು. ಊರಿಗೆ ಹೋಗ್ಬೇಕು ಅಂತ ಅನಿಸ್ತಿದೆ ಅಂತ ನೀವು ಒಂದು ಮಾತು ಹೇಳಿದ್ರೆ ಸಾಕು, ನಾನು ಬೇಡ ಅಂತ ಹೇಳ್ತಾ ಇದ್ನ ಹೊಸೋರೆ. ನನಗೋಸ್ಕರನೋ ಮಕ್ಳಿಗೋಸ್ಕರನೋ ಅಲ್ಲ ರೀ, ನಿಮಗೋಸ್ಕರ ನಾವು ಊರಿಗೆ ಹೋಗ್ಬೇಕು. ನಿಮಗೀಗ ಹೊಸ ಗಾಳಿ, ಹೊಸ ಜಾಗದ ಅವಶ್ಯಕತೆ ಇದೆ. ಆ ಊರಲ್ಲಿ ಸ್ವಚ್ಛವಾದ ಗಾಳಿ, ಶುದ್ಧವಾದ ವಾತಾವರಣ, ಹಸಿರಾದ ಹೊಲ ನಿಮ್ಗೆ ಮನಃಶಾಂತಿ ಕೊಡುತ್ತೆ. ಮಕ್ಕಳ ರಜೆ ಪೂರ್ತಿ ಆದ್ಮೇಲೆ ಅಲ್ಲಿಂದ ಬಂದ್ಬಿಡೋಣ. ಆದ್ರೆ ಡ್ಯಾಡಿ ನಮಗೋಸ್ಕರ ಹೊಲ ಮಾರ್ತೀನಿ ಅಂತ ಹೇಳ್ತಿದಾರಲ್ಲ. ಮಾವನವ್ರಿಗೆ ಹೇಗ್ ಸಮಾಧಾನ ಮಾಡ್ಬೋದು ಅಂತ ನಿಮಗ್ ಗೊತ್ತಲ್ವಾ? ನಾವು ಊರಿಗೆ ಹೋಗ್ತಿರೋದು ಮಕ್ಕಳ ಜೊತೆ ಹಾಯಾಗಿ ಕಾಲ ಕಳಿಯಕ್ಕೆ, ದುಡ್ಡುಗೋಸ್ಕರ ಅಲ್ಲ. ಇದನ್ ಮಾತ್ರ ನೀವು ಮನ್ಸಲ್ಲಿಟ್ಕೊಳ್ಳಿ. ಹೋಗಿ ಲಗೇಜ್ನ ಪ್ಯಾಕ್ ಮಾಡ್ಕೊಳ್ಳಿ, ಬೇಗ ಹೊರಡೋಣ. ಊರಿಗೆ ನೀವು ಬರ್ತಿದ್ದೀರಾ? ಹಾಗಿದ್ರೆ ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ನಾನು ಹಾಗೆ ಹೊಲದ ಕಡೆ ಹೋಗಿ ಬರ್ತೀನಿ, ನೀರು ಬಿಡಬೇಕು. ನಾನು ಹೋಗ್ತೀನಿ ಬಿಡಿ ಡ್ಯಾಡಿ. ನನ್ನ ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದ್ಯಾ, ಇಲ್ಲ ಹೊಲ ನೋಡ್ಬೇಕು ಅಂತ ಹೇಳ್ತಿದ್ಯಾ? ಈ ವಯಸ್ಸಲ್ಲೂ ಕೂಡ ಹೊಲದ ಮೇಲೆ ನೀವಿಟ್ಟಿರೋ ಪ್ರೀತಿ ನೋಡಿ ಹೇಳ್ತಾ ಇದ್ದೀನಿ. ಆ ಪ್ರೀತಿ ನಿಮ್ಗೆ ಸದಾ ಹೀಗೆ ಇರಬೇಕು. ಮಣ್ಣಿಗೂ ಮನುಷ್ಯನಿಗೂ ಯಾವತ್ತೂ ಸಂಬಂಧ ಇದ್ದೇ ಇರುತ್ತಲ್ಲ ಅಭಿ. ಆ ಸಂಬಂಧನ ಯಾವತ್ತೂ ಕಳ್ಕೋಬಾರ್ದು ಡ್ಯಾಡಿ, ಕೊನೆವರೆಗೂ ಉಳಿಸ್ಕೋಬೇಕು. ಸುತ್ತಲೂ ಇರೋರ್ ಜೊತೆ ಮನುಷ್ಯನ ಸಂಬಂಧ ಕಳೆದು ಹೋದಾಗ ಮಣ್ಣಿನ ಜೊತೆ ತಾನೇ ಮನುಷ್ಯ ಸಂಬಂಧ ಬೆಳೆಸ್ಕೋಬೇಕು. ಆ ಮಣ್ಣಿಗೂ ಅಷ್ಟೇ ಮನುಷ್ಯ ಅಂದ್ರೆ ತುಂಬಾ ಪ್ರೀತಿ. ಮನುಷ್ಯನ್ನ ತನ್ನೊಳಗೆ ಸೇರಿಸ್ಕೊಳ್ಳುತ್ತೆ, ಕಷ್ಟಗಳನ್ನ, ನೋವನ್ನ ಮರೆಸುತ್ತೆ, ಅಮ್ಮನ ಹಾಗೆ ಲಾಲಿ ಹಾಡಿ ನಿದ್ದೆ ಮಾಡಿಸುತ್ತೆ. ನೀವ್ ಏನ್ ಹೇಳ್ತಿದ್ದೀರಾ ಅಂತ ನನಗ್ ಅರ್ಥನೇ ಆಗ್ತಿಲ್ಲ ತಾತ. ನನ್ನ ತರಾನೇ ನಿಮ್ಮ ಅಪ್ಪನೂ ಹೊಲಕ್ಕೋಗಿ ವ್ಯವಸಾಯ ಮಾಡ್ತಾನಂತೆ ರಾಕಿ. ಹೌದಾ ಡ್ಯಾಡಿ? ಹಾಗಾದ್ರೆ ನಿಮ್ ಜೊತೆ ನನ್ನನ್ನು ಹೆಲ್ಪ್ ಕರ್ಕೊಂಡು ಹೋಗಿ, ನಾನು ವ್ಯವಸಾಯ ಮಾಡ್ತೀನಿ. ನಾವೂನು ಜೊತೆಗೆ ಬರ್ತೀವಿ. ಬೇಡಮ್ಮ, ಇವತ್ತು ನೀವು ರೆಸ್ಟ್ ತಗೊಳ್ಳಿ, ನಾಳೆ ಖಂಡಿತ ಕರ್ಕೊಂಡು ಹೋಗ್ತೇನೆ. ಹೊಸವ್ರೆ, ನೀವು ಹೋಗಿ ಬೇಗ ಅಡುಗೆ ಮಾಡಿ, ಮಕ್ಕಳಿಗೆ ಡ್ಯಾಡಿಗೆ ಹಸುವಾಗಿರ್ಬೇಕು. ನೀನು ಬೇಗ ಹೋಗ್ಬಾ ಅಭಿ, ಹೊಲನು ಒಣಗೋಗ್ತಿರುತ್ತೆ, ನೀರ್ ಹಾಕ್ಬೇಕು. ಸರಿ ಡ್ಯಾಡಿ, ಹೋಗ್ಬರ್ತೀನಿ ಹೊಸವ್ರೆ. ನೋಡ್ದೇನಮ್ಮ, ಒಬ್ಬ ಒಳ್ಳೆ ವ್ಯಕ್ತಿ ಮಣ್ಣಿನ ಮಗನಾಗಿ ಹೋಗ್ತಿದ್ದಾನೆ.
ಅಪ್ಪು? ಮೀನಿಗೆ ಈಜೋದ್ ಕಲಿಸ್ಬೇಕಾ, ಹಕ್ಕಿಗೆ ಆಕಾಶದಲ್ಲಿ ಹಾರೋದ್ ಕಲಿಸ್ಬೇಕಾ ರಾಕಿ? ನಿಮ್ ಡ್ಯಾಡಿಗೆ ಹುಟ್ಟದಾಗಿಂದಾನೇ ವ್ಯವಸಾಯ ಗೊತ್ತು. ಈ ವಿಷಯ ನೀವು ನನಗೆ ಹೇಳೇ ಇರ್ಲಿಲ್ವಲ್ಲ ರೀ? ಅಂತ ಸಂದರ್ಭ ಯಾವತ್ತೂ ಬಂದೇ ಇಲ್ಲ ರೀ. ನಾನು ಹೊಲಕ್ಕೆ ಹೋಗಿ ಬರ್ತೀನಿ. ಊಟಕ್ಕೆ ಮನೆಗೆ ಬರ್ತೀರಾ ಅಲ್ವಾ? ಅಭಿ ಹೋಗ್ತಿರೋದು ಆಫೀಸ್ಗಲ್ಲಮ್ಮ, ಹೊಲಕ್ಕೆ. ನಿಮ್ ಜೊತೆ ನಾವು ಬರ್ತೀವಿ ಡ್ಯಾಡಿ. ಬೇಡಮ್ಮ, ತುಂಬ ಬಿಸಿಲಿರುತ್ತೆ ಅಲ್ಲಿ. ಏನ್ ಪರವಾಗಿಲ್ಲ ಡ್ಯಾಡಿ, ಬರ್ತೀವಿ. ಇಷ್ಟು ದಿನ ನಿಮ್ಮ ನೆರಳಲ್ಲೇ ಇದ್ದು ಸಡನ್ನಾಗಿ ಬಿಸಿಲಿಗೆ ಬರ್ತೀನಿ ಅಂತಂದರೆ ಡಿಹೈಡ್ರೇಷನ್ ಆಗುತ್ತೆ, ಸನ್ಸ್ಟ್ರೋಕ್ ಆಗ್ಬೋದು. ಬೇಡ. ಓಕೆ ಡ್ಯಾಡಿ, ಸಂಜೆ ಮನೆಗೆ ಬರುವಾಗ ನಮ್ಗೇನಾದ್ರೂ ತಗೊಂಬನ್ನಿ. ಓಕೆ ರಾಕಿ, ಎಲ್ಚೆ ಹಣ್ಣು, ತಾಟನಿಂಗು, ಬೇಲದ ಹಣ್ಣು, ಕಳವೆ ಹಣ್ಣು ತಗೊಂಡು ಬರ್ತೀನಿ. ನಮ್ಮ ಹೊಲದ ಹತ್ರ ತುಂಬ ಇವೆ ಅವು. ಅದ್ಯಾವ ಫ್ರೂಟ್ಸ್ ಡ್ಯಾಡಿ? ನಾವು ಕೇಳೇ ಇಲ್ವಲ್ಲ. ಹೌದು ಡ್ಯಾಡಿ, ನಮಗೆ ಮ್ಯಾಂಗೋ, ಆಪಲ್ಸ್, ಗ್ರೇಪ್ಸ್ ಥರ ಫ್ರೂಟ್ಸ್ ಗೊತ್ತು. ಆದರೆ ನೀವು ಹೇಳಿದ್ ನಮಗೊಂದು ಗೊತ್ತಿಲ್ಲ. ಅದು ಹಳ್ಳಿ ಕಡೆ ಸಿಗೋ ಹಣ್ಣುಗಳಮ್ಮ. ತುಂಬ ಒಳ್ಳೆ ವಿಟಮಿನ್ಸು, ಪ್ರೋಟೀನ್ಸು, ಕ್ಯಾಲರೀಸು ಎಲ್ಲ ಇರುತ್ತೆ. ಅದ್ರ ಜೊತೆಗೆ ತುಂಬ ಟೇಸ್ಟ್ ಕೂಡ ಇರುತ್ತೆ. ಸಿಟಿಲಿ ಹುಟ್ಟು ಬೆಳೆದಿರೋ ಮಕ್ಕಳು ನಮ್ಮೂರಿನ ಸಹಜ ಜೀವನದಿಂದ ದೂರ ಉಳ್ಕೊಂಡಿದ್ದಾರೆ. ಏನ್ ಮಾಡೋದು, ಕಾಲ ಹಾಗಾಗಿದೆ. ಇಲ್ಲಿಗೆ ಬಂದಿದೀವಲ್ಲ ಮಾವ, ಎಲ್ಲ ತಿಳ್ಕೊತಾರೆ. ನಾನು ಹೋಗಿ ಬರ್ತೀನಿ ಡ್ಯಾಡಿ. ಸರಿ ಅಭಿ. ಏನು ಅಂದ್ರೆ, ನಿಮಗೆ ಹೊಲದ ಹತ್ರನೇ ಊಟ ತಗೊಂಡ್ ಬರ್ಲಾ? ಪ್ರೀತಿಯಿಂದ ಹೋಗ್ತಿರೋದ್ ನೋಡಿದ್ರೆ ಕೊನೆವರೆಗೂ ಇಲ್ಲೇ ಇದ್ಬಿಡ್ಬೇಕು ಅನ್ನಿಸ್ತದೆ ಮಾವ. ಇದ್ಬಿಡ್ರಮ್ಮ. ಆ ಸಿಟಿಲಿರೋ ಪೊಲ್ಯೂಷನ್ ಇಂದ, ಆ ಮನುಷ್ಯರ ಕಲ್ಮಶದಿಂದ ದೂರವಾಗಿ ಇಲ್ಲೇ ಇದ್ಬಿಡಿ. ಹಾಯಾಗಿ ಸಂತೋಷವಾಗಿರ್ಬೋದಮ್ಮ. ಇಲ್ಲಿ ಹತ್ರದಲ್ಲೇ ಟೌನ್ ಅಲ್ಲಿ ಸ್ಕೂಲ್ ಕೂಡ ಇದೆ. ಮಕ್ಕಳು ಓದ್ಗೆ ಯಾವ ತೊಂದ್ರೆನೂ ಆಗಲ್ಲ. ಆದ್ರೆ ಅವ್ರೇನಂತಾರೋ ಏನೋ. ನೀನ್ ಹೇಳಿದ್ರೆ ಬೇಡ ಅಂತಾನೇನಮ್ಮ. ಅಭಿನ ಈ ಊರಿಗೆ ಬರೋಕೆ ಒಪ್ಪಿಸ್ದವಳು ಇಲ್ಲೇ ಇರೋದಿಕ್ಕೆ ಒಪ್ಸೋಕ್ ಆಗಲ್ವೇನಮ್ಮ? ಒಪ್ಪಿಸ್ತೀನಿ ಮಾವ. ಯಾರಂತ ನೋಡು ಹರಿಕಾ. MLA ಅವರು ಅಖಿಲ್. ಆ ಕಾಲ್ ಪಿಕ್ ಮಾಡಿ ಸ್ಪೀಕರ್ ಆನ್ ಮಾಡು. ಹಲೋ ಸರ್. ಏನಪ್ಪ ಎಲ್ರು ಏನ್ ಮಾಡ್ತಾ ಇದ್ದೀರಾ? ಆವತ್ತಿಂದ ಇವತ್ತವರೆಗೂ ಒಂದು ಫೋನ್ ಇಲ್ಲ. ಸಾರಿ ಸರ್. ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನೋದು ಇದೇನಪ್ಪ? ಆವತ್ ನಿಮ್ಮ ಅಣ್ಣನು ನೀನು 2 ಸೈನ್ ಮಾಡಿದ್ರೆ ಇಷ್ಟೊತ್ತಿಗೆ ನಮ್ ವ್ಯಾಪಾರ ಶುರುವಾಗ್ತಾ ಇತ್ತು. ಸೆಂಟಿಮೆಂಟಿಗೆ ಮರಳಾಗಿ ಪ್ರಾಫಿಟ್ ಬರೋ ಬಿಸ್ನೆಸ್ ನ ಪಕ್ಕಕ್ಕಿಟ್ಟಿದ್ದೀರಾ? ಹಾಗೇನಿಲ್ಲ ಸರ್. ನಮ್ಮ ಮಮ್ಮಿ, ಅಣ್ಣ, ನಾನು ನಮ್ಮ ಊರಿಗೆ ಹೋಗ್ತಿದ್ದೀವಿ. ನಮ್ಮ ಲಾಯರ್ ಹತ್ರನೂ ಮಾತಾಡಿದ್ದೀನಿ. ಊರಿಗೆ ಹೋಗ್ತಿದ್ದಂಗೆ ಹೊಲ ಮಾರಾಟಕ್ಕಿಡೋದೆ. ನಿನ್ ಬಾಯಿಗೆ ಸಕ್ಕರೆ ಹಾಕ. ಎಂತ ಒಳ್ಳೆ ಸುದ್ದಿ ಹೇಳ್ದ್ಯಪ್ಪ. ಅಷ್ಟಕ್ಕೂ ನಿಮ್ ಊರ್ ಯಾವುದು? ಯಾಕೆ ಸರ್, ನೀವು ಬರ್ತೀರಾ ಹೇಗೆ? ಲೊಕೇಶನ್ ಶೇರ್ ಮಾಡ್ತೀನಿ. ನಮ್ಮ ಹೊಲನೂ ನೋಡ್ದ ಹಾಗಾಗತ್ತೆ. ಆಯ್ತು, ನಿಮ್ ಹಿಂದೆನೆ ಬರ್ತೀನಿ. ಲೊಕೇಶನ್ ಶೇರ್ ಮಾಡು. ಓಕೆ ಸರ್. ಹಾ, ಹಾರಿಕಾ, MLA ಸರ್ಗೆ ಲೊಕೇಶನ್ ಶೇರ್ ಮಾಡು. ನೋಡಪ್ಪ ಡ್ರೈವರ್, ಕಾರ್ ಯೂಟರ್ನ್ ತಗೋ. ನಾವೊಂದ್ ಹಳ್ಳಿಗೆ ಹೋಗ್ಬೇಕು. ಸರ್, ನಾವು ಊರಿಗೆ ಹೋಗೋ ಅವಶ್ಯಕತೆ ಇದೆಯಾ ಸರ್? ಚೆನ್ನಾಗಿ ಹೇಳ್ದೆ ಕಣೋ. ಎಲೆಕ್ಷನ್ ಆದ್ಮೇಲೆ ಜನರನ್ನ ಭೇಟಿ ಮಾಡಕ್ ಹೋಗದೆ ಇದ್ರು ಪರವಾಗಿಲ್ಲ, ಎಲೆಕ್ಷನ್ ಮುಂಚೆ ಖಂಡಿತ ಹೋಗ್ಬೇಕು. ಈಗ ಹತ್ರದಲ್ಲಿ ಯಾವ ಎಲೆಕ್ಷನ್ ಇಲ್ವಲ್ಲ ಸರ್. ನಾನ್ ಎಲೆಕ್ಷನ್ ಅಂದಿದ್ದು ಆ ಅಣ್ಣ ತಮ್ಮ ಹೊಲ ಮಾರಿ ಕೊಡೋ ದುಡ್ಡಿನ ಬಗ್ಗೆ. ಅದು ನಮ್ ಕೈಗೆ ಸೇರೋ ಟೈಮು ಹತ್ರ ಬಂದಿದೆ. ನಾವು ಹತ್ರ ಇದ್ದು ಅದನ್ನ ನೋಡ್ಕೊಂಡ್ವಿ ಅನ್ಕೋ, ಆದಷ್ಟು ಬೇಗ ಹಣ ನಮ್ ಕೈಗೆ ಬರುತ್ತೆ. ಅರ್ಥ ಆಯ್ತು ಸರ್.
ದುಡ್ಡು ಕೈಗೆ ಬಂದ್ಮೇಲೆ ಎಲೆಕ್ಷನ್ ಮುಗಿದ್ಮೇಲೆ ಹೇಗೆ ವೋಟರ್ಸ್ನ ಮರ್ತ್ ಬಿಡ್ತೀವೋ ಹಾಗೆ ಅಣ್ಣ ತಮ್ಮನ್ನು ದೂರ ಮಾಡ್ತೀರಾ ಅಷ್ಟೇ ತಾನೇ? ನನ್ ಜೊತೆ ಇದ್ದು ನಿನ್ಗೂ ರಾಜಕೀಯ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ಪಿಯೆ. ಇಲ್ ನೋಡು, ಹಾಗಂತ ಜಾಸ್ತಿ ಮೈಗೆ ಹತ್ತಿಸ್ಕೋಬೇಡ. ಯಾವ ರಾಜಕೀಯ ನಾಯಕನು ಪಕ್ಕದಲ್ಲಿರೋ ಇನ್ನೊಬ್ಬ ನಾಯಕನ್ನ ಮೇಲ್ ಬರಕ್ ಬಿಟ್ಟಿರೋ ದಾಖಲೆಗಳು ಚರಿತ್ರೆಲೇ ಇಲ್ಲ. ಇವ್ರ ಮಾತ್ ಕೇಳ್ತಿದ್ರೆ ಇವ್ರೇನೋ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ ಅನ್ಸತ್ತೆ. ಅಭಿಯವ್ರು ಇಲ್ಲಿಗೆ ಬಂದಿರೋದು ಇವ್ರಿಗೆ ಮೊದ್ಲೇ ಗೊತ್ತಿರಬೇಕು. ಯಾವುದೇ ಜಗಳ ಆಗದಿರೋ ಹಾಗೆ ನಾನ್ ನೋಡ್ಕೋತೀನಿ. ನಾವಿಲ್ಲೇ ಇರೋಣ. ಮತ್ತೆ ಏನಾದ್ರೂ ಜಗಳ ಆದ್ರೆ ನೀನೇ ಜವಾಬ್ದಾರಿ ಅಣ್ಣ. ಖಂಡಿತವಾಗ್ಲೂ ಇವ್ರು ಏನೋ ಜಗಳ ಮಾಡೋದಕ್ಕೆ ಬಂದಿದ್ದಾರೆ ಅನ್ಸತ್ತೆ. ಇಲ್ಲಿ ನಿಮ್ಮ ಮಾವ ಇದ್ದಾರಲ್ಲ, ಇವ್ರ ಆಟ ಎಲ್ಲ ನಡೆಯಲ್ಲ ಬಿಡು. ನಿಮ್ಗೋಸ್ಕರನೇ ಬಂದಿದೀವಪ್ಪ. ಯಾರಪ್ಪ ನೀವು? ಟೂ ಮಚ್ ಅಪ್ಪ. ನಾವು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಎಲ್ಲಿಗೆ ಸ್ವಾಮಿ? ಇದೇ ನನ್ನ ಮನೆ, ಇದೇ ನನ್ನ ಊರು. ನೀನಿಲ್ಲಿ ಅದಕ್ಕೆ ಅಲ್ಲಿ ಬೇರೆ ಬೇರೆಯಾಗಿರೋದು ದೊಡ್ಡೋನ್ಗೆ ಚಿಕ್ಕೋನ್ಗೆ ಇಷ್ಟ ಇಲ್ಲ ಅಣ್ಣ. ಓ, ನಮ್ಮಿಬ್ಬರನ್ನು ಒಂದು ಮಾಡೋಕ್ ಬಂದಿದಾರಾ ನನ್ನ ಸುಪುತ್ರರು? ಏನ್ ಜಯಂತಿ, ನಮ್ಮ ಮಕ್ಕಳಿಗೆ ಇಷ್ಟು ಒಳ್ಳೆ ಬುದ್ಧಿ ಯಾವಾಗ ಬಂತು? ನಾವು ಕೆಟ್ಟೋರಲ್ಲಪ್ಪ. ಒಳ್ಳೆಯವ್ರು ಕೂಡ ನೀವಲ್ವಲ್ಲ. ನಿಮ್ಮ ಒಳ್ಳೆ ಬುದ್ಧಿ ಹಿಂದೆ ಇರೋ ಡೊಂಕು ಬುದ್ಧಿ ಏನು ಅಂತ ಸ್ವಲ್ಪ ವಿವರಿಸ್ತೀರಾ? ಹೇಗೆ ಪ್ರತಿ ಸಲನೂ ಅನ್ಮನಿಸ್ತೀರ ಮಾವ? ಕಣ್ಣು ಮುಚ್ಕೊಂಡು ಬಿಸಿ ಹಾಲು ಕುಡಿದ್ ಬೆಕ್ಕು ತಣ್ಣೀರು ನೋಡಿದ್ರು ಅನುಮಾನದಿಂದಾನೇ ನೋಡುತ್ತಂತಮ್ಮ. ಏನ್ ಮಾಡೋದು, ಅದ್ರ ಅನುಭವ ಅಂತದ್ದು, ನನ್ನ ಎಕ್ಸ್ಪೀರಿಯನ್ಸ್ ಇಂತಹದ್ದು. ನಾವು 4 ದಿನ ಇಲ್ಲೇ ಇದ್ದು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದೀವಪ್ಪ. ನಮ್ಮನ್ನ ಆಚೆ ನಿಲ್ಸೆ ಮಾತಾಡಿಸ್ತೀರಾ? ಇಲ್ಲಿಂದಾನೇ ನಮ್ಮನ್ನ ಕಳಿಸ್ಬಿಡ್ತೀರಾ? ಅಯ್ಯೋ, ನಾನು ನಿಮ್ಮಷ್ಟು ಕ್ರೂರವಾದವನಲ್ಲಪ್ಪ. ಸರಿ ಕೇಳ್ತಾನೆ. ಯೋಚನೆ ಮಾಡಿ ಭಾವ, ನಿಮ್ ಬೇಗರಿಗಿಂತ ನೀವ್ ಹೆಚ್ಚು ಅನ್ಸ್ಕೊಳ್ಳೋದ್ ಬೆಟರಾ, ಇಲ್ಲ ಜೀವನ ಪೂರ್ತಿ ನೀವು ನಿಮ್ ಬೇಗರಿಗಿಂತ ಕಮ್ಮಿಯಾಗಿ ಬದುಕೋದ್ ಬೆಟರಾ? ಅವನ್ನ ಮಂಗ ಮಾಡಿ ಗಂಡ ಹೆಂಡ್ತಿ ಚೆನ್ನಾಗಿ ಅಟ್ಟಕ್ಕೇರಿಸ್ತಿದ್ದೀರಾ. ಅವನು ಹೂ ಅಂತಾನೋ ಇಲ್ವೋ? ಏನಂತೀಯ ಅಣ್ಣ? ನೀವ್ ಹೇಳ್ತಿರೋದು ಸರಿಯಾಗೇ ಇದೆ ಅನ್ನಿಸ್ತಿದ್ಯೋ?
ಆದ್ರೆ ಅಪ್ಪ ಅಭಿ ಏನಂತಾರೋ ಏನೋ. ಅದೆಲ್ಲ ನಾವು ನೋಡ್ಕೋತೀವಣ್ಣ. ಜಸ್ಟ್ ನೀನು ನಮ್ಮ ಪಕ್ಕ ಇದ್ದು ನಾವು ಹೇಳಿದಕ್ಕೆಲ್ಲ ಹೂ ಅನ್ನು ಸಾಕು. ನಿಮಗೆ ಇಷ್ಟು ತೊಂದ್ರೆನೂ ಆಗಕ್ಕೆ ಬಿಡಲ್ಲ ಭಾವ, ಎಲ್ಲ ನಾವೇ ನೋಡ್ಕೋತೀವಿ. ಓಕೆ, ಏನ್ ಮಾಡ್ತಿರೋ ಮಾಡಿ, ನಾನು ನಿಮ್ಗೆ ಸಪೋರ್ಟ್ಗಿರ್ತೀನಿ. ಇವನು ಒಪ್ಸೋಷ್ಟೊತ್ತಿಗೆ ನನ್ನ ತಲೆ ಚಿಟ್ಟು ಹಿಡ್ದೋಯ್ತು. ಅವಳನ್ನ ಮಕ್ಕಳನ್ನ ಇಲ್ಲಿಂದ ಖಾಲಿ ಮಾಡಿಸ್ಬೇಕು. ತುಂಬಾ ಕೆಲಸ ಇದೆ. ಆ ವಿಷಯ ನನಗ್ ಬಿಟ್ಬಿಡು ಅಖಿಲ್. ನಾನು ಆಂಟಿ ನಮ್ಮ ಚುಚ್ಚು ಮಾತಲ್ಲಿ ಅವ್ರನ್ನ ಸೂಜಿ ಹಾಕಿ ಚುಚ್ಚಿ ಓಡ್ ಹೋಗೋ ಹಾಗೆ ಮಾಡ್ತೀವಿ. ನೀನ ಹೊಲದ ಕಡೆ ನೋಡ್ಕೋ, ಅಷ್ಟೇ ತಾನೆ ಆಂಟಿ? ಏನೋ ಕಣೆ, ಆ ವಸು ಎದುರು ಬೀಳ್ತಾಳೇನೋ ಅಂತ ನನಗ್ ಭಯ ಆಗ್ತಿದೆ. ನಿಮ್ ಮಾತಿಗೆ ಅವಳು ಭಯ ಪಡ್ಬೇಕು, ಅವಳಿಗೆ ನೀವ್ ಹೆದರ್ಕೊತಿದ್ದೀರಲ್ಲ ಆಂಟಿ. ಹೌದತ್ತೆ, ನೀನು ಹಾರಿಕಾ ಸೇರಿ ಅವಳನ್ನ ಚೆನ್ನಾಗಿ ಆಟಾಡ್ಸಿ. ಹೊಲದ ವಿಷಯ ನಾನು ನೋಡ್ಕೋತೀನಿ. ಏನಿಲ್ಲ, ಜಗಳ ಮಾಡ್ತಿದಾರೆ. ಅದು ನಿಂಗೇನ್ ಗೊತ್ತಣ್ಣ? ಇವಾಗ ಜಗಳ ಮಾಡ್ತಾರೆ, ನೋಡ್ತೀರಿ. ಏನು ಕಣ್ಣೇನಾದ್ರೂ ನೆತ್ತಿ ಮೇಲಿದ್ಯಾ? ನಿಮ್ ಕಣ್ಣೆಲ್ಲಿ ಇಟ್ಕೊಂಡಿದ್ದೀರಾ? ನಾನು ಎಲ್ಲಿ ಹೋದ್ರೆ ಅಲ್ಲಿಗೆ ಬರ್ತೀಯಲ್ಲ. ಅದೇ ನಾನು ಹೇಳ್ತಾ ಇರೋದು. ಇದು ನಿನ್ ಮಕ್ಕಳ ಮನೆ ಅಲ್ಲ, ನನ್ ಮನೆ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಇದು ನನ್ನ ಮನೆ ಕೂಡ. ಈ ಮನೆಗೆ ನಾನೇ ಸೊಸೆ. ನಾನು ಈ ಮನೆ ಮಗ, ಸೊಸೆಗಿಂತ ಹೆಚ್ಚು. ನಮ್ ಮಾವನವ್ರು ಇದ್ದಿದ್ರೆ ನಿಮಗ್ ಸರಿಯಾಗಿ ಹೇಳ್ತಾ ಇದ್ರು. ನಮ್ಮಮ್ಮ ಇದ್ದಿದ್ರೆ ನಿನ್ಗೂ ಸರಿಯಾಗಿ ಹೇಳ್ತಿದ್ರು. ಜರ್ಗ ನಿಜಾನೇ ಅಣ್ಣ, ತಾತ ಅಜ್ಜಿ ಜಗಳ ಆಡ್ತಿದ್ದಾರೆ. ನಾವು ಚಿಕ್ಕ ಮಕ್ಳ ಇಲ್ಲ ಅವರು ಚಿಕ್ಕ ಮಕ್ಳ ಅಣ್ಣ? ನಮ್ ತರ ಜಗಳ ಆಡ್ತಿದಾರಲ್ಲ. ದೊಡ್ಡೋರ್ ಕೂಡ ಚಿಕ್ಕವ್ರ ತರಾನೇ ಅಂತೆ ಮಿಸ್ ಹೇಳಿದ್ರು. ನಾವು ಹ್ಯಾಪಿ ಆಗಿರ್ಬೇಕು ಅಂತ ಬಂದ್ವಿ. ಹೀಗ್ ತಾತ ಅಜ್ಜಿ ಜಗಳ ಆಡ್ತಿದ್ರೆ ಹೇಗಣ್ಣ? ನಾವು ಜಗಳನ ನಿಲ್ಸೋಣ, ಅಜ್ಜಿ ತಾತನ ಒಂದ್ ಮಾಡೋಣ. ನಾವಿನ್ನೂ ಚಿಕ್ಕ ಮಕ್ಳಲ್ವಾ, ನಾವ್ ಹೇಳಿದ್ರೆ ಅಜ್ಜಿ ತಾತ ಕೇಳ್ತಾರ? ನನ್ ಹತ್ರ ಒಂದ್ ಪ್ಲಾನ್ ಇದೆ. ಹಾಗ್ ಮಾಡಿದ್ರೆ ಅಜ್ಜಿ ತಾತ ಒಂದಾಗ್ತಾರೆ. ಏನ್ ಪ್ಲಾನ್ ಅಣ್ಣ? ಸೂಪರ್ ಪ್ಲಾನ್ ಅಣ್ಣ. ಈ ಪ್ಲಾನು ನಮ್ಮ ಹತ್ರನೇ ಇರ್ಬೇಕು, ಯಾರಿಗೂ ಹೇಳ್ಬೇಡಿ. ಓಕೆ ಅಣ್ಣ. ಡ್ಯಾಡಿ, ಹೊಲದಿಂದ ನಮ್ಗೋಸ್ಕರ ಏನ್ ತಂದೆ ಡ್ಯಾಡಿ? ನಮ್ಮ ಹೊಲದಲ್ಲಿ ಬೆಳೆದಿರೋ ಫ್ರೂಟ್ಸ್ನ ತಗೊಂಬಂದಿದ್ದೀನಮ್ಮ, ತಗೊಳ್ಳಿ. ಇವೆಲ್ಲನೂ ನಿಮಗೆ, ತಗೊಳ್ಳಿ. ಥ್ಯಾಂಕ್ ಯು ಡ್ಯಾಡಿ. ಹೋಗಿ. ಯೇಯ್! ಸ್ಟಾರ್ಟ್ ಮಾಡಿದ್ರೇನ್ರಿ? ಇನ್ನೂ ಇಲ್ಲ ರೀ, ನೀವು ಬಂದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ನನಗೋಸ್ಕರ ಕಾಯ್ಬೇಡಿ ಅಂತ ಹೇಳಿದ್ನಲ್ಲ. ಬೋನಿ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ.
ಫಸ್ಟ್ ಚಾನ್ಸ್ ನನಗೆ ಕೊಡ್ತಾ ಇದ್ದೀರಾ? ನೀವಾದ್ಮೇಲೆ ನನ್ ಚಾಯ್ಸ್. ಅಷ್ಟಕ್ಕೂ ಅವ್ರೇನ್ ಮಾಡ್ತಿದ್ದಾರೆ? ವೆಯ್ಟ್ ಮಾಡ್ತಿದ್ದಾರೆ. ನನಗೋಸ್ಕರನಾ? ಇಲ್ಲ, ಜಗಳಕ್ಕೋಸ್ಕರ. ಹಾಗಿದ್ರೆ ನಾವೇ ಸ್ಟಾರ್ಟ್ ಮಾಡೋಣ. ಅವ್ರಿಗೆ ಚಾನ್ಸ್ ಕೊಡಬೇಕು. ಬನ್ನಿ. ಪಾಪ ಅವಳಿಗೆ ಅಭ್ಯಾಸ ಇಲ್ವಲ್ಲ ಅಭಿ. ಇನ್ಮೇಲಿಂದ ಅಭ್ಯಾಸ ಮಾಡ್ಕೊಳ್ತಾಳತ್ತೆ. ಬೇಕಾದ್ರೆ ನೀವು ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿ. ಅಯ್ಯೋ, ನನ್ ಕೈಲಾಗಲ್ಲಪ್ಪ. ಏ ಹಾರಿಕಾ, ಬಡ್ಸೆ. ಮೊದ್ಲು ಬಾಳೆ ಎಲೆ ಹಾಕಿ ನೀರ್ ಹಾಕು, ಆಮೇಲೆ ಎಲ್ಲರಿಗೂ ಗ್ಲಾಸಲ್ಲಿ ನೀರಿಡು, ಆಮೇಲೆ ಪಲ್ಯ ಹಾಕಿ ಅನ್ನ ಬಡ್ಸು. ಪರವಾಗಿಲ್ಲ ಅತ್ತೆ, ನಿಮಗೂ ಬಡ್ಸೋ ಆರ್ಡರ್ ಚೆನ್ನಾಗೇ ಗೊತ್ತು. ಅಮ್ಮ ಹಾರಿಕಾ, ನೀನು ಬಡ್ಸಕ್ ಸ್ಟಾರ್ಟ್ ಮಾಡಮ್ಮ. ಹಾರಿಕಾ, ಫಸ್ಟ್ ಯಾರಾದ್ರೂ ರೈಸ್ ಬಡಿಸ್ತಾರಾ? ಬಡಿಸೋ ಪದ್ಧತಿ ಅದಲ್ಲ. ಫಸ್ಟ್ ಉಪ್ಪಿನಕಾಯಿ ಬಡಿಸ್ಬೇಕು. ಹಾರಿಕಾ, ಫಸ್ಟ್ ನೀನು ನಿನ್ ಗಂಡನಿಗೆ ಬಡಿಸ್ಬೇಕು. ನಿನ್ ಗಂಡ ಅಲ್ಲಿ ಕೂತಿದ್ದಾನೆ. ಅದನ್ನ ಬಡ್ಸು. ರೈಸ್ ಅಲ್ಲಮ್ಮ, ಪಲ್ಯ.